Hello guys, welcome back to my class. So next today's topic the foreign exchange market participants ಅಂದರೆ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಯಾವ್ಯಾವ ರೀತಿಯ ಜನರು ಅಂದರೆ ವಿಚ್ ಟೈಪ್ ಆಫ್ ದ ಪೀಪಲ್ಸ್ ಸೆಕ್ಟರ್ಸ್ ಟ್ರೇಡೆಡ್ ಬೇಸ್ಡ್ ಡೀಲರ್ಸ್ ಕಂಪನೀಸ್ ಆ್ಯಂಡ್ ಬ್ಯಾಂಕ್ಸ್ ಸೊ ಇಟ್ಸ್ ಆಲ್ ಆರ್ ಪಾರ್ಟಿಸಿಪೇಟ್ ಇನ್ ದಿಸ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಇವರೆಲ್ಲ ಇದರಲ್ಲಿ ವರ್ಕ್ ಮಾಡ್ತಾರೆ ಯಾವ್ಯಾವ ರೀತಿಯಲ್ಲಿ ಅಂತೇಳಿ. ಓಕೆ, ಸೆಂಟ್ರಲ್ ಬ್ಯಾಂಕ್ ಯಾವ ರೀತಿ ನಿರ್ವಹಿಸ್ತದೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನಲ್ಲಿ ಅಂತೇಳಿ. ಓಕೆ, ಇಂಡಸ್ಟ್ರಿಯಲ್ ಇನ್ವೆಸ್ಟರ್ಸ್ಗಳು ಅಂತೇಳಿ ಅಂದರೆ ಹೂಡಿಕೆದಾರರು. ನೆಕ್ಸ್ಟ್ ಕಮರ್ಷಿಯಲ್ ಬ್ಯಾಂಕ್ಸ್, ಯಾವ್ಯಾವ ರೀತಿಯ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ತದೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನಲ್ಲಿ. ನೆಕ್ಸ್ಟ್ ಬ್ರೋಕರ್ಸ್. ಓಕೆ, ಬ್ರೋಕರ್ಸ್ ಮೀನ್ಸ್ ಮಧ್ಯಸ್ಥಗಾರರು, ದಳ್ಳಾಳಿಗಳು ಮೀನ್ಸ್ ಜಸ್ಟ್ ಲೈಕ್ ಏಜೆಂಟ್ ಟೈಪ್ ವರ್ಕ್. ಓಕೆ, ನೆಕ್ಸ್ಟ್ ಇಂಡಿವಿಜುವಲಿ ಮೀನ್ಸ್ ಇಟ್ ಈಸ್ ಸಿಂಗಲಿ ಫರ್ಮ್ಸ್ ಅಂತ ಹೇಳಿ. ಸಿಂಗಲ್ ಫರ್ಮ್ಸ್ ಅಂದರೆ ಒಂದು ಏನಂತ ಹೇಳ್ತೇವೆ, ವೈಯಕ್ತಿಕ ಸಂಸ್ಥೆಗಳು ಅಂತ ಹೇಳ್ತೇವೆ. ಓಕೆ, ಇಂಡಿವಿಜುವಲ್ ಫರ್ಮ್ಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಕಂಪನೀಸ್ ಜಸ್ಟ್ ಲೈಕ್ ಅ ಕಾರ್ಪೊರೇಟ್, just multinational companies also included. This all categories are included in the foreign exchange market. Okay guys, so let's get started. Foreign exchange market participant, right? So there are the mainly 5 categories and 2 categories are the divided in subcategories. Okay guys, so first ಒನ್ ಡೀಲರ್ಸ್ ಮೀನ್ಸ್ ವಿತರಕರು ಅಂತ ಹೇಳ್ತೇವೆ. ಅಂದರೆ ವಿದೇಶಿ ವಿನಿಮಯದ ವಿತರಕರು ಯಾವ್ಯಾವ ರೀತಿಯಲ್ಲಿ ಇರ್ತಾರೆ, ಯಾವ ರೀತಿಯ ಸೆಕ್ಟರ್ಸ್ಗಳು ಭಾಗವಹಿಸ್ತಾರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನಲ್ಲಿ ಅಂತೇಳಿ. ಓಕೆ, ಸೊ ವಾಟ್ ಟೈಪ್ ಆಫ್ ಸೆಕ್ಟರ್ಸ್ ಆರ್ ಇನ್ಕ್ಲೂಡ್ ಆರ್ ಪಾರ್ಟಿಸಿಪೇಟ್ ಇನ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಫಸ್ಟ್ ಒನ್ ಕಮರ್ಷಿಯಲ್ ಬ್ಯಾಂಕ್ಸ್. ಕಮರ್ಷಿಯಲ್ ಬ್ಯಾಂಕ್ ಮೀನ್ಸ್ ಇನ್ ಕನ್ನಡ ವಾಣಿಜ್ಯ ಬ್ಯಾಂಕು ಅಂತ ಹೇಳ್ತೇವೆ. ನೆಕ್ಸ್ಟ್ ಸೆಕೆಂಡ್ ಒನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಮೀನ್ಸ್ ಕನ್ನಡದಲ್ಲಿ ಹೂಡಿಕೆ ಬ್ಯಾಂಕುಗಳು. ಸೆಂಟ್ರಲ್ ಬ್ಯಾಂಕ್ಸ್ ಅಂತ ಹೇಳಿದ್ರೆ ಕೇಂದ್ರ ಬ್ಯಾಂಕುಗಳು. ಸೊ ಇವ್ರದ್ದೆಲ್ಲ ಪರ್ಟಿಕ್ಯುಲರ್ ಇವರು ಯಾವ್ಯಾವ ರೀತಿಯ ಕಾರ್ಯಗಳು ನಿರ್ವಹಿಸ್ತಾರೆ ನಾವು ಒನ್ ಬೈ ಒನ್ ಸ್ಟಡಿ ಮಾಡುವ. ನೆಕ್ಸ್ಟ್ ಪಾಯಿಂಟ್ಸ್ನ ಹೇಳ್ತೇನೆ. ನೆಕ್ಸ್ಟ್ ಮೇನ್ ಕಾರ್ಪೊರೇಷನ್ ಮೀನ್ಸ್ ಇಟ್ ಈಸ್ ಅ ಬಿಗ್ ಇಂಡಸ್ಟ್ರೀಸ್, ಮಲ್ಟಿನ್ಯಾಷನಲ್ ಇಂಡಸ್ಟ್ರೀಸ್, ಮಲ್ಟಿನ್ಯಾಷನಲ್ ಟ್ರೇಡೆಡ್ ಬೇಸಸ್. ಓಕೆ ಗೈಸ್, ಅಂದರೆ ಸಂಸ್ಥೆಗಳು, ದೊಡ್ಡ ಪ್ರಮಾಣದ ಸಂಸ್ಥೆಗಳು ಅಂತ ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಒನ್ ಬಿಸ್ನೆಸ್ ಫರ್ಮ್ ಕಂಪನೀಸ್ ಅಂಥೇಳಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಸಣ್ಣ ಕಂಪನಿ ಆಗಿರ್ಬೋದು ಅಥವಾ ಇಂಡಿವಿಜುವಲ್ ಕಂಪನಿನೂ ಆಗಿರ್ಬೋದು. ನೆಕ್ಸ್ಟ್ ಫೋರ್ತ್ ಒನ್ ಎಕ್ಸ್ಚೇಂಜ್ ಬ್ರೋಕರ್ಸ್ ಅಂತ ಹೇಳ್ತೇವೆ, ಜಸ್ಟ್ ಲೈಕ್ ಏಜೆಂಟ್ ಟೈಪ್, ಮಧ್ಯಸ್ಥಗಾರರು ಅಂದರೆ ವಿನಿಮಯ ದಳ್ಳಾಳಿಗಳು ಅಂತ ಹೇಳ್ತೇವೆ. ನೆಕ್ಸ್ಟ್ ಇಂಡಿವಿಜುವಲ್ ಆಫ್ ಫರ್ಮ್ಸ್ ಅಂತ ಹೇಳ್ತೇವೆ, ವೈಯಕ್ತಿಕ ಸಂಸ್ಥೆಗಳು. ಓಕೆ, ಸೊ ನೆಕ್ಸ್ಟ್ ಇಂಡಿವಿಜುವಲ್ ಫರ್ಮ್ಸ್ನಲ್ಲಿ ಡಿವೈಡೆಡ್ ಇನ್ 3 ಕ್ಯಾಟಗರೀಸ್. ಫಸ್ಟ್ ಒನ್ ಹೆಡ್ಜರ್ಸ್ ಅಂದರೆ ಹೆಡ್ಜಸ್ ಅಂತ ಆಲ್ರೆಡಿ ನೀವು ಲಾಸ್ಟ್ ವಿಡಿಯೋದಲ್ಲಿ ಫಂಕ್ಷನ್ಸ್ನಲ್ಲಿ ಕಲ್ತಿದ್ದೀರಿ, ಬಟ್ ಇದನ್ನು ಶಾರ್ಟ್ಲಿ ಮತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ನೆಕ್ಸ್ಟ್ ಸೆಕೆಂಡ್ ಒನ್ ಸ್ಪೆಕ್ಯುಲೇಟರ್ಸ್, ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತೇವೆ, ಹಾಪೋಹಗಳು ಅಂತ ಹೇಳ್ತೇವೆ. ಹಾಪೋಹಗಳು ಅಂತ ಹೇಳ್ತೇವೆ. ನೆಕ್ಸ್ಟ್ ಆರ್ಬಿಟ್ರೇಜರ್ ಮೀನ್ಸ್ ಚಿಲ್ಲರೆ ಮಾರುಕಟ್ಟೆಯ ಭಾಗವಹಿಸುವವರು ಅಂತ ಹೇಳ್ತೇವೆ. ಓಕೆ, ಸೊ ಹಿಯರ್ ಮಾರ್ಕೆಟ್ ಪಾರ್ಟಿಸಿಪೆಂಟ್, ರೈಟ್? What type of people or sectors are participate? So first point, it is the dealers means providers. Okay, provider means foreign exchange markets to participate to the different types of the dealers also. So in this case the dealers are financial institutions where the actually participant in a local and globally foreign exchange market. Means dealers where in a locally market and also globally means it is a internationally also participate in foreign exchange market. What type? It is exchanging a currency, otherwise converting currencies, otherwise tourist to go to the any other countries basis, otherwise any traded buy or the sell of goods and services also provide. So he is different types of the deals too and participant in foreign exchange markets. So in this case, so first one point, it is a ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳಿದರೆ ಆಲ್ರೆಡಿ ನಾನು ಹೇಳಿದೆ ವಾಣಿಜ್ಯ ಬ್ಯಾಂಕುಗಳು ಅಂತ ಹೇಳ್ತೇವೆ. ಇನ್ ದಿಸ್ ಕೇಸ್ ಇಟ್ act as an market participant to buy and sell the foreign currency for their customer as a part of their financial services. ಸೊ ಇದರಲ್ಲಿ ಏನು ಹೇಳಿದೆ ಅಂತ ಹೇಳಿದರೆ, ಎರಡು ರಾಷ್ಟ್ರಗಳು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ರಾಷ್ಟ್ರಗಳ ನಾವೇನು ಮಾಡ್ತೇವೆ, ಕರೆನ್ಸಿಗಳನ್ನು ಬೈ ಆ್ಯಂಡ್ ಸೆಲ್ ಮಾಡುವ ಒಂದೇನಾಗಿದೆ ಗ್ರಾಹಕರ ಒಂದು ಸಣ್ಣ ಭಾಗವಾಗಿದೆ ಯಾವುದು, ಕಮರ್ಷಿಯಲ್ ಬ್ಯಾಂಕ್ಸ್. ಆಬ್ವಿಯಸ್ಲಿ ಈಗ ನಮ್ಮಂಥ ಜನರು ನಿಮ್ಮಂಥವ್ರು ಏನು ಮಾಡ್ತೇವೆ, ನಾವು
ನಾವು ಇಂಡಿಯಾದಿಂದ ಬೇರೆ ಯಾವುದೇ ಕಂಟ್ರಿಗೆ ನಾವು ಹೋದ್ವಿ ಅಂದರೆ ನಮ್ಗೆ ಅಲ್ಲಿಗಿನ ಕರೆನ್ಸಿ ಬೇಕಂದ್ರೆ ಆಬ್ವಿಯಸ್ಲಿ ನಾವು ಯಾರ ಹತ್ರ ಬೈ ಮಾಡ್ತೇವೆ, ಕಮರ್ಷಿಯಲ್ ಬ್ಯಾಂಕ್ಸಿಂದ, ರೈಟ್. ಸೊ ನಮ್ಗೇನು ಮಾಡ್ತೇವೆ, ಕಮರ್ಷಿಯಲ್ ಬ್ಯಾಂಕ್ ನಮ್ಮಂಥ ಜನರಿಗೆ ಅವ್ರು ನಮಗೆ ಬೇಕಾದಂಥ ಬೇರೆ ದೇಶದ ಬೇರೆ ಕಂಟ್ರಿಯ ಕರೆನ್ಸಿಗಳನ್ನು ನಮಗೆ ಪ್ರೊವೈಡ್ ಮಾಡಬೇಕಾಗ್ತದೆ. ಸೊ ಅದರಲ್ಲಿ ಮುಖ್ಯವಾಗಿ ಪಾತ್ರವನ್ನು ವಹಿಸ್ತದೆ. ಇಟ್ ಈಸ್ ಅ ಹೆಲ್ಪ್ಸ್ ಟು ಕಮರ್ಷಿಯಲ್ ಬ್ಯಾಂಕ್ಸ್ ಟು ದ ಕಸ್ಟಮರ್ಸ್ ಬಿಕಾಸ್ ಕಸ್ಟಮರ್ಸ್ ವಿಚ್ ಕಂಟ್ರೀಸ್ ಕರೆನ್ಸಿ ಟು ಬೈ ದಟ್ ಟೈಮ್ ದ ಕಸ್ಟಮರ್ಸ್ ಆರ್ ಬೈ ಟು ದ ಕರೆನ್ಸಿ ಅಂತ ಹೇಳ್ಬೋದು. ಆ ದೇಶದ ಕರೆನ್ಸಿಗಳನ್ನೇನು ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು. ಸಪೋಸು ಬೇರೆ ಕಂಟ್ರಿ ದೇಶದಿಂದ ನಮ್ಮ ದೇಶಕ್ಕೆ ಬಂದಂಥವ್ರಿಗೆ ಕೂಡ ಏನು ಮಾಡ್ಬೋದು, ಅವರು ತಮ್ಮ ಕರೆನ್ಸಿ ಇಂಡಿಯನ್ ಕರೆನ್ಸಿಗಳನ್ನು ಪರ್ಚೇಸ್ ಮಾಡಬೇಕು, ತಮ್ಮ ಕರೆನ್ಸಿನ ಸೆಲ್ ಮಾಡಬೇಕು. ಸೊ ಇಲ್ಲಿ ಮೇನಾಗಿ ಹೆಲ್ಪ್ ಮಾಡ್ತದೆ ಟು ದ ಕಸ್ಟಮರ್ಸ್ಗಳಿಗೆ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸೊ ಇದರಲ್ಲಿ ಮುಖ್ಯ ಪಾತ್ರ ಏನಾಗಿದೆ, ಒಂದು ಭಾಗವಾಗಿದೆ ಅಂತ ಹೇಳ್ಬೋದು. ಓಕೆ, ಕಸ್ಟಮರ್ಸ್ ಅಂದು. ನೆಕ್ಸ್ಟ್, ದ ಕಮರ್ಷಿಯಲ್ ಬ್ಯಾಂಕ್ಸ್ ಟ್ರೇಡ್ ಇನ್ ಅ ಲಾರ್ಜ್ ವ್ಯಾಲ್ಯೂಮ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಇನ್ ದ ಹೋಲ್ ಸೇಲ್ಸ್ ಸೆಗ್ಮೆಂಟ್ ಆಫ್ ದ ಸೆಗ್ಮೆಂಟ್. ಪೂರ್ತಿ ಒಂದು ವರ್ಲ್ಡ್ನಲ್ಲಿನೇ ಕೂಡ ಏನು ಮಾಡ್ತದೆ, ಎಲ್ಲ ರೀತಿಯ ಕಸ್ಟಮರ್ಸ್ಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಏನು ಹೇಳ್ಬೋದು, ಹೆಚ್ಚಿಗೆ ಪ್ರಮಾಣದಲ್ಲಿ ಕರೆನ್ಸಿಗಳನ್ನು ಸೆಲ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಅಂದರೆ ಇಟ್ ಈಸ್ ಅ ಲಾರ್ಜ್ ವ್ಯಾಲ್ಯೂಮ್ಸ್ ಟು ಪ್ರೊವೈಡಿಂಗ್ ದ ಡಿಫ್ರೆಂಟ್ ಕರೆನ್ಸೀಸ್ ಆಲ್ಸೋ ಮೈಂಟೈನಿಂಗ್ ಟು ದ ಸ್ಟಾಕ್ ಆ್ಯಂಡ್ ಆಲ್ಸೋ particular time provide to the customers. Okay guys, it is a commercials main functions. ನೆಕ್ಸ್ಟ್ ಸೆಕೆಂಡ್, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಮೀನ್ಸ್ ಇದಕ್ಕೇನಂತ ಹೇಳ್ತೇವೆ, ಹೂಡಿಕೆ ಬ್ಯಾಂಕುಗಳು ಅಂತ ಹೇಳ್ತೇವೆ. ಆಬ್ವಿಯಸ್ಲಿ ವಿಚ್ ಟೈಮ್ currencies are increase or decrease, that's time the customers are the invest, otherwise the banks also customers are invest to the currencies, right. ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ದೇರ್ ಆರ್ ದ ಏಜ್ ಇನ್ ಮ್ಯಾನೇಜಿಂಗ್ ದ ಫಂಡ್ಸ್ ಆಫ್ ಕಸ್ಟಮರ್ಸ್. ಅಂದರೆ ಗ್ರಾಹಕರ ಹಣಗಳನ್ನು ಏನು ಮಾಡ್ತದೆ, ಮೈಂಟೈನ್ ಮಾಡ್ತದೆ ತಮ್ಮ ಬ್ಯಾಂಕ್ನಲ್ಲಿ ವಿತ್ ದೇ ಮೈಂಟೈನಿಂಗ್ ದ ಪೋರ್ಟ್ಫೋಲಿಯೋ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್. ಅಂದರೆ ಅವರಿಗೆ ಆ ಹಣದ ಮೇಲೆ ಏನು ಮಾಡ್ತವೆ, ಸೆಕ್ಯೂರಿಟೀಸ್ಗಳನ್ನು ಪ್ರೊವೈಡ್ ಮಾಡ್ತದೆ, ಸೇಫ್ಟಿ ಇರಬೇಕಂತೇಳಿ. ವಿತ್ ಕಸ್ಟಮರ್ಸ್ ಏನು ಮಾಡ್ತಾರೆ, ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಆಬ್ವಿಯಸ್ಲಿ ಯಾವಾಗ ಡಾಲರ್ಸ್ ಅದು ಬೇರೆ ದೇಶದ ಕಂಟ್ರಿ ಯಾವಾಗ ಹೆಚ್ಚಿಗೆ ಆಗ್ತದೆ, ಯಾವಾಗ ಕಡಿಮೆ ಆಗ್ತದೆ, ಅದ್ರ ಬೇಸಿಸ್ ಮೇಲೆ, ಅಂದರೆ ಯಾವಾಗ ಕಡಿಮೆ ಆದಾಗ ಪರ್ಚೇಸ್ ಮಾಡ್ತಾರೆ, ಯಾವಾಗ ಹೆಚ್ಚಿಗೆ ಆದಾಗ ಅದ್ರ ಬೇಸಿಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ತಮ್ಮ ಕರೆನ್ಸಿಗಳನ್ನು ಫ್ಯೂಚರ್ನಲ್ಲಿ ಅದನ್ನು ಎಕ್ಸ್ಪೆಕ್ಟೇಷನ್ ಬೇಸಿಸ್ ಮೇಲೆ ನಮಗೆ ಸಿಗಲಿ ಅಂತ ಹೇಳಿ ಏನು ಮಾಡ್ತಾರೆ, ಅವರು ಅದರಲ್ಲಿ ಡೀಲ್ ಮಾಡ್ತಾರೆ. ಸೊ ಇದು ಕೂಡ ಯಾವುದ್ರ ಬೇಸಿಸ್ ಮೇಲೆ ಆಗ್ತಿದೆ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಇನ್ ಆರ್ಡರ್ ಟು ಡೀಲ್ ವಿತ್ ದ ಫಾರಿನ್ ಸೆಕ್ಯೂರಿಟೀಸ್ನ ಮೇಲೆ ಇದಕ್ಕೆ ಸೇಫ್ಟಿ ಯಾರು ಕೊಡಬೇಕು, ಬ್ಯಾಂಕ್ಸ್. ದೇ ಬೈ ಆ್ಯಂಡ್ ಸೆಲ್ ದ ಫಾರಿನ್ ಕರೆನ್ಸಿ ಇನ್ ದ ಫಾರೆಕ್ಸ್ ಮಾರ್ಕೆಟ್ ಅಂತ ಹೇಳ್ತೇವೆ. ಓಕೆ ಗಾಯ್ಸ್, ಸೊ ಅದಕ್ಕೋಸ್ಕರ ಕಸ್ಟಮರ್ ಏನು ಮಾಡ್ತಾರೆ, ತಮ್ಮ ಹಣವನ್ನು ಯಾವಾಗ ಕರೆನ್ಸಿನ ಹೆಚ್ಚಿಗೆ ಆದಾಗ ಪರ್ಚೇಸ್ ಮಾಡಬೇಕು, ಕಡಿಮೆ ಆದಾಗ ಅವ್ರಿಗೆ ಅಂದರೆ ಯಾವ ರೀತಿ ಅವ್ರು ಡಿಪೆಂಡ್ ಅವ್ರ ಮೇಲೆ ಫಾರೆಕ್ಸ್ ಮಾರ್ಕೆಟ್ ಬೇಸಿಸ್ ಮೇಲೆ ಇರುತ್ತೆ. ಯಾವಾಗ ಅವ್ರು ಕಡಿಮೆ ಆದಾಗ ಪರ್ಚೇಸ್ ಮಾಡಬೇಕು, ಹೆಚ್ಚಿಗೆ ಬಂದಾಗ ಇನ್ವೆಸ್ಟ್ಮೆಂಟ್ ಮಾಡಿದ ಫ್ಯೂಚರ್ನಲ್ಲಿ ಯಾವಾಗ ಅದನ್ನು ಪರ್ಚೇಸ್ ಮಾಡಬೇಕು. ಸೊ ಇದರ ಮುಖ್ಯವಾದ ಅಂತ ಏನು ಹೇಳಿದರೆ, ಯಾವ ರೀತಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಎಕ್ಸ್ಪೆಕ್ಟೇಷನ್ ಬೇಸಿಸ್ ಮೇಲೆ ಪ್ರಾಫಿಟ್ನ ಗಳಿಸ್ತೀವಿ ಅಂತೇಳಿ. ಓಕೆ, ಸೊ ಇದಕ್ಕೆ ಸೆಕ್ಯೂರಿಟಿ ಸೇಫ್ಟಿ ಅದಂತ ಪ್ರೊವೈಡ್ ಯಾರು ಮಾಡಬೇಕು, ಇಟ್ ಈಸ್ ಆಬ್ವಿಯಸ್ಲಿ ಬ್ಯಾಂಕ್. ಸೊ ಇಟ್ ಈಸ್ ಕನ್ಸಿಡರ್ ಟು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ಈಸ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಆ್ಯಂಡ್ ಥರ್ಡ್ ಒನ್, ಇಟ್ ಈಸ್ ಅ ಸೆಂಟ್ರಲ್ ಬ್ಯಾಂಕ್, ಕೇಂದ್ರೀಯ ಬ್ಯಾಂಕುಗಳು ಅಂತ ಹೇಳ್ತೇವೆ. ಇನ್ ದಿಸ್ ಕೇಸ್ ದ ಸೆಂಟ್ರಲ್ ಬ್ಯಾಂಕ್ ಈಸ್ ದ ಮೇಜರ್ ಪಾರ್ಟಿಸಿಪೆಂಟ್ ಇನ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆಬ್ವಿಯಸ್ಲಿ. ಸೊ ಕಮರ್ಷಿಯಲ್ ಬ್ಯಾಂಕ್ ನಂತರ ಅಂತ ಹೇಳಿದರೆ ಅದಕ್ಕಿಂತ ಮುಖ್ಯವಾಗಿಯೇ ನಮಗೆ ಕಮರ್ಷಿಯಲ್ ಬ್ಯಾಂಕಿಂದ ಬರಲಿಕ್ಕಿಂತ ಮುಖ್ಯವಾಗಿ ಸೆಂಟ್ರಲ್ ಬ್ಯಾಂಕೇ ನಮಗೆ ಒಂದು ಪಾರ್ಟಿಸಿಪೇಟ್ ಮಾಡ್ತದೆ ಇನ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನಲ್ಲಿ ಮುಖ್ಯವಾಗಿ, ಬಿಕಾಸ್ ಟು ಕಂಟ್ರೋಲ್ ದ ಮನಿ ಆಫ್ ಸಪ್ಲೈ, ಇನ್ಫ್ಲೇಷನ್ ಆ್ಯಂಡ್ ಇಂಟ್ರೆಸ್ಟ್ ರೇಟ್ ಆಬ್ವಿಯಸ್ಲಿ. ಸೊ ಅಲ್ಲಿನ ಒಂದು ಮಾರುಕಟ್ಟೆ, ಒಂದು ದೇಶದ ಬೇರೆ ದೇಶದ ಮತ್ತು ವಿವಿಧ ರೀತಿಯ ದೇಶಗಳ ಒಂದು ಕರೆನ್ಸಿ ಬೇಸಿಸ್ ಮೇಲೆ, ಅಲ್ಲಿನ ಒಂದು ಮಾರುಕಟ್ಟೆ ಬೇಸಿಸ್ ಮೇಲೆ ಯಾವ ರೀತಿ ಹೆಚ್ಚಿಗೆ ಆಗಿದೆ, ಕಡಿಮೆ ಆಗಿದೆ, ಅದನ್ನು ನೋಡಿ ಅದರ ಬೇಸಿಸ್ ಮೇಲೆ ಕಂಟ್ರೋಲ್ ಮಾಡಿಕೊಂಡು ಎಷ್ಟು ಬೇಕಷ್ಟು ಮನಿನ ಸಪ್ಲೈ ಮಾಡ್ತದೆ. ಸೊ ಎಲ್ಲ ದೇಶದ ಸೆಂಟ್ರಲ್ ಬ್ಯಾಂಕ್ಸ್ಗಳು ಅಂತ ಹೇಳ್ಬೋದು, ಅದರ ಬೇಸಿಸ್ ಮೇಲೇ ಇಂಟ್ರೆಸ್ಟ್ನ ಪ್ರೊವೈಡ್ ಮಾಡ್ತದೆ, ಇಂಟ್ರೆಸ್ಟ್ ರೇಟ್ ಆಲ್ಸೋ ಪ್ರೊವೈಡ್. ಸೊ ಇದರಲ್ಲಿ ಏನಂತ ಹೇಳಿದರೆ, ಸಪೋಸ್ ಇದು ಮೇನ್ ಆಗಿ ಸೆಂಟ್ರಲ್ ಬ್ಯಾಂಕ್ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ತದೆ ಅಂತ ಹೇಳಿದ್ರೆ, ಈಗ ಸಪೋಸ್ ನಾವೇನು ಮಾಡ್ತೀವಿ, ಕಮರ್ಷಿಯಲ್ ಬ್ಯಾಂಕ್ಸ್ನಿಂದ ನಮಗೇನು ಬೇಕು, ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ತೇವೆ, ಬೈ ಆ್ಯಂಡ್ ಸೆಲ್ ಮಾಡಲಿಕ್ಕೆ ನಾವು ಕಮರ್ಷಿಯಲ್ ಬ್ಯಾಂಕಿಂದ ತೊಗೊಳ್ತೇವೆ. ಕಮರ್ಷಿಯಲ್ ಬ್ಯಾಂಕ್ಸ್ ಕೂಡ ಅವ್ರ ಹತ್ರ ಸ್ಟಾಕ್ ಮೇಂಟೈನ್ ಮಾಡಿದ್ಮೇಲೆ ಅದು ಕೂಡ ಫ್ಯೂಚರ್ನಲ್ಲಿ ಅದು ಮುಗ್ದು ಹೋಯ್ತು ಅಂದ್ರೂ ಅವ್ರ ಹತ್ರ ಅವರಿಗೂ ಅಮೌಂಟ್ನ ಎಲ್ಲಿಂದ ಪ್ರೊವೈಡ್ ಮಾಡಬೇಕು, ಆಬ್ವಿಯಸ್ಲಿ RBI. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೊವೈಡ್ ಮಾಡಿದ ಬೇಸಿಸ್ ಮೇಲೆ ಏನು ಮಾಡ್ತದೆ, ಇಲ್ಲೂ ಕೂಡ ಸೆಂಟ್ರಲ್ ಬ್ಯಾಂಕ್ ಏನು ಮಾಡ್ತದೆ, ಕಸ್ಟಮರ್ಸ್ಗಳಿಗೆ ಪ್ರೊವೈಡ್ ಮಾಡ್ತದೆ. ಸೊ ಇಟ್ ಈಸ್ ದ ಮೇನ್ ಪಾರ್ಟ್ ಆಫ್ ದ ಸೆಂಟ್ರಲ್ ಬ್ಯಾಂಕಿಗೆ ಪ್ರೊವೈಡ್ ಮಾಡೋದು ಆಲ್ಸೋ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಸೆಂಟ್ರಲ್ ಬ್ಯಾಂಕ್ ಸೆನ್ಸ್ ಫಾರಿನ್ ಎಕ್ಸ್ಚೇಂಜ್ ಕರೆನ್ಸಿ ಇನ್ಕ್ರೀಸ್ ಆ್ಯಂಡ್ ಸಪ್ಲೈ ದ ಮಾರ್ಕೆಟ್. ಮತ್ತೇನು ಮಾಡ್ತದೆ, ಯಾವಾಗ ಮಾರ್ಕೆಟ್ ಬೆಲೆ ಹೆಚ್ಚಿಗೆ ಆಗ್ತದೆ ಆವಾಗ ಮತ್ತೆ ಆಗೇನು ಡೊಮೆಸ್ಟಿಕ್ ನಮ್ಮ ಇಂಡಿಯನ್ ಕರೆನ್ಸಿ ಕೂಡ ಏನು ಮಾಡ್ತದೆ, ಸಪ್ಲೈ ಮಾಡ್ತದೆ ಅಂತೇಳಿ. ನೆಕ್ಸ್ಟ್ ಮೇನ್ ಸೆಕೆಂಡ್ ಟೈಪ್, ಸೊ ಇಟ್ ಈಸ್ ಅ
ಕಾರ್ಪೊರೇಷನ್. ಕರೆಕ್ಟ್. ಕಾರ್ಪೊರೇಷನ್ ಮೀನ್ಸ್ ಇಟ್ ಈಸ್ ದ ಬಿಗ್ ಇಂಡಸ್ಟ್ರೀಸ್. ಓಕೆ, ದೊಡ್ಡ ಸಂಸ್ಥೆಗಳು ಅಂತ ಹೇಳ್ತೇವೆ. ಮಲ್ಟಿನ್ಯಾಷನಲಿ ಕಾರ್ಪೊರೇಷನ್ ಆಗಿರ್ಬೋದು, ಇಂಟರ್ನ್ಯಾಷನಲಿ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಆ್ಯಂಡ್ ಬಿಸ್ನೆಸ್ ಹೌಸಸ್, ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ ಆಲ್ಸೋ ಆ್ಯಂಡ್ ಬಿಗ್ investors, okay, participants in this foreign exchange market, because to convert the one country's currency to another country's currency. Obviously they may also buy the foreign currencies to make import payments. means foreign currency ನ buy ಯಾವಾಗ ಮಾಡ್ತೇವೆ, ಯಾವಾಗ ನಾವು ಗೂಡ್ಸ್ ಸರ್ವಿಸಸ್ಗಳನ್ನು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೇವೆ, ಅದ್ರ ಬೇಸಿಸ್ ಮೇಲೆ ಕರೆನ್ಸಿಗಳನ್ನು ಕೂಡ ನಾವೇನು ಮಾಡ್ತೇವೆ, ಬೈ ಆ್ಯಂಡ್ ಸೆಲ್ ಮಾಡ್ತೇವೆ. ಆ್ಯಂಡ್ ಆಲ್ಸೋ ಇಂಟ್ರೆಸ್ಟ್ ಪೇಮೆಂಟ್ ಕೂಡ ಮಾಡ್ತೇವೆ, ಲೋನ್ಸ್ಗಳನ್ನು ಪೇಮೆಂಟ್ ಮಾಡ್ತೇವೆ, ಆ್ಯಂಡ್ ಟು ಇನ್ವೆಸ್ಟಿಂಗ್ ಫಂಡ್ ಟು ದ ಎನಿ ಅದರ್ ಕಂಟ್ರೀಸ್ ಆಲ್ಸೋ. ಸೊ ಅಂದರೆ ಯಾವ ರೀತಿ, ಸಪೋಸ್ ಬಿಗ್ ಕಾರ್ಪೊರೇಷನ್ ಮೀನ್ಸ್ ಸಪೋಸ್ ನೀವೇನಾದರೂ ಕಂಪ್ನಿಯಲ್ಲಿ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಮಷಿನ್ಸ್ಗಳನ್ನು ಪರ್ಚೇಸ್ ಮಾಡಬೇಕಂದ್ರೂ ನೀವು ಔಟ್ ಆಫ್ ಕಂಟ್ರಿಯಿಂದ ಪರ್ಚೇಸ್ ಮಾಡಿದ ಮೇಲೆ ಆಬ್ವಿಯಸ್ಲಿ ಅವ್ರಿಗೆ ಏನು ಮಾಡಬೇಕು, ದ ಬಿಗ್ ಅಮೌಂಟ್ನ ಫಂಡನ್ನ ಪ್ರೊವೈಡ್ ಮಾಡಬೇಕು. ಸೊ ಅದನ್ನು ಯಾವ ರೀತಿ ಬ್ಯಾಂಕ್ ಥ್ರೂಗಳ ಮುಖಾಂತರ ನೀವು ಕನ್ವರ್ಟ್ ಮಾಡ್ತೇವೆ, ಎಕ್ಸ್ಚೇಂಜ್ ಮಾಡ್ತೇವೆ ಕರೆನ್ಸಿಗಳನ್ನು, ಆ್ಯಂಡ್ ಇಂಟ್ರೆಸ್ಟ್ ಪೇ ಮಾಡ್ತೇವೆ, ಸಪೋಸ್ ಲೋನ್ಸ್ ಪ್ರೊವೈಡ್ ಮಾಡ್ತೇವೆ, ಆ್ಯಂಡ್ ಇನ್ವೆಸ್ಟ್ ಮಾಡ್ತೇವೆ ಫಂಡ್ ಟು ದ ಅಬ್ರಾಡ್. ಸೊ ಈ ರೀತಿ ಏನು ಮಾಡ್ತೇವೆ, ಯಾವುದೇ ರೀತಿ ದೊಡ್ಡ ದೊಡ್ಡ ಮಷಿನ್ಸ್ಗಳನ್ನು ಪರ್ಚೇಸ್ ಮಾಡಿದ್ರೂ ನೀವು ಕನ್ವರ್ಟ್ ಬೇಸಿಸ್ ಮೇಲೆ ಡಾಲರ್ಸ್ನ ಏನು ಮಾಡ್ತೇವೆ, ಪೇ ಮಾಡ್ತೀವಿ ಅಂತೇಳಿ. ಓಕೆ ಗಾಯ್ಸ್, ಸೊ ಇಟ್ ಈಸ್ ಆಲ್ಸೋ ಪಾರ್ಟಿಸಿಪೆಂಟ್ ದಿಸ್ ಟೈಪ್ಸ್ ಆಫ್ ಕಾರ್ಪೊರೇಷನ್ ಇನ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಆ್ಯಂಡ್ ನೆಕ್ಸ್ಟ್ ಥರ್ಡ್, business firm and companies. So in this case the business firm how deal in export and import of trade in the world either receive the foreign currency, has a payment for the goods and services, and require foreign currencies to pay the purchasing of foreign goods and services. So in this case also same, suppose export or import any goods and services to the worldwide, then after same the converting or exchanging currencies through the bank basis. Suppose we are purchasing foreign countries to pay to the dollar. Suppose the foreign country, any people purchasing in our countries, it is convert to the Indian rupees. So that ways also business firms and companies also participate in the foreign exchange market. ಸೊ ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ಎಕ್ಸ್ಚೇಂಜ್ ಬ್ರೋಕರ್ಸ್ ಮೀನ್ಸ್ ಅಂದರೆ ವಿನಿಮಯ ದಲ್ಲಾಳಿಗಳು ಅಂತ ಹೇಳ್ತೇವೆ. ಓಕೆ, ಸೊ ಜಸ್ಟ್ ಲೈಕ್ ವರ್ಕ್ ಆಫ್ ಏಜೆಂಟ್ ಟೈಪ್. ಓಕೆ, ಇನ್ ದಿಸ್ ಕೇಸ್ ಫಾರಿನ್ ಎಕ್ಸ್ಚೇಂಜ್ ಬ್ರೋಕರ್ ಫೆಸಿಲಿಟೇಟ್ಸ್ ಟು ಬೈ ಆ್ಯಂಡ್ ಸೆಲ್ ದ ಫಾರಿನ್ ಕರೆನ್ಸಿ ಇನ್ ಫಾರ್ಮ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಂಡ್ ಚಾರ್ಜ್ ಕಮಿಷನ್ ಆಫ್ ದ ಸಚ್ ಸರ್ವಿಸಸ್. ಸೊ ಇಲ್ಲೂ ಕೂಡ ಏನು ಮಾಡ್ತೇವೆ, ಸಮ್ ಬ್ರೋಕರ್ಸ್ ಆರ್ ವರ್ಕ್ಡ್ ಜಸ್ಟ್ ಲೈಕ್ ಆಲ್ಸೋ ಏಜೆಂಟ್ ಥ್ರೂ, ಅದರ್ವೈಸ್ ಎನಿ ಬ್ಯಾಂಕ್ ಥ್ರೂ. ಸೊ that's peoples are some goods and services are the sell to the other country and buy some lump sum commission. Otherwise the foreign countries any goods and services are the purchase in India person, that's time also take us some lump sum amount, because in this middle case it is a worked from agent type. ಅಂದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಬಯರ್ ಆ್ಯಂಡ್ ಸೆಲ್ಲರ್ ಏನು ಮಾಡ್ತಾನೆ, ಬೈ ಆ್ಯಂಡ್ ಸೆಲ್ ಮಾಡಬೇಕು ಎರಡು ರಾಷ್ಟ್ರಗಳ ನಡುವಿನ. ಸೊ ಅವಾಗ ಅವ್ನು ಮಧ್ಯದಲ್ಲಿ ಏನು ಮಾಡ್ತಾನೆ, ಎರಡೂ ಕಡೆ ಕ್ಲೈಂಟ್ಸ್ಗಳಿಗೆ ಪ್ರೊವೈಡ್ ಮಾಡ್ತಾನೆ ಗೂಡ್ಸ್ ಆ್ಯಂಡ್ ಸರ್ವಿಸ್ನ. ಮಿಡಲಲ್ಲಿ ಏನು ಮಾಡ್ತಾನೆ, ಅವನು ಜಸ್ಟ್ ಲಮ್ಸಮ್ ಅಮೌಂಟ್ನ ಕಮಿಷನ್ನ ಪರ್ಚೇಸ್ ಮಾಡ್ತಾನೆ ಎರಡು ಕ್ಲೈಂಟ್ಸ್ಗಳಿಂದ. ಸೊ ಇಲ್ಲೂ ಕೂಡ ಯಾವ ರೀತಿ ನಾವು ಏನು ಮಾಡ್ಬೋದು, ಬೈ ಆ್ಯಂಡ್ ಸೆಲ್ ಆಫ್ ಫಾರಿನ್ ಕರೆನ್ಸಿ ಬೇಸ್ ಆಲ್ಸೋ. ಸೊ ದಿಸ್ ಟೈಪ್ಸ್ ಆಫ್ ಪೀಪಲ್ಸ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. Next point, individual and firms, right? So in this case the individuals are classified into the three types. First one hedger, second one speculator, and third one arbitrators, right? So first point, it is a hedger. So hedger means hedging. Already I am saying last video with examples. So ಜೊತೆಗೆ ನಾನು ಏನು ಮಾಡೋಣ, ಎಕ್ಸ್ಪ್ಲೇನ್ ಮಾಡಿದ್ದೇನೆ, ರೈಟ್? ಸೊ ಏನು ಹೇಳ್ತಾರೆ, ಹೆಡ್ಜರ್ ಪಾರ್ಟಿಸಿಪೇಟ್ ಇನ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಟು ರೆಡ್ಯೂಸ್ ದ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ that they already fixed. Hedging is a method of entire into the opposite position in the market to that the position held in currency becomes zeros. So in this case ಅಂದರೆ ಕರೆನ್ಸಿಗಳು ಏನಾಗ್ತದೆ, ಫ್ಲಕ್ಚುಯೇಷನ್ ಆಗ್ತಾ ಇರ್ತದೆ, ಅಂದರೆ ಹೆಚ್ಚು ಕಡಿಮೆ, ಇನ್ಕ್ರೀಸ್ ಆರ್ ಡಿಕ್ರೀಸಿಂಗ್ ಕರೆನ್ಸಿ ರೇಟ್, ರೈಟ್? ಸೊ ಆ ಬೇಸಸ್ ಮೇಲೆ ಸಪೋಸ್ ಏನಾದರೂ ನಾವು ಪರ್ಚೇಸ್ ಮಾಡಬೇಕು, ಅಥವಾ ಏನಾದರೂ ನಾವು ಮಷಿನ್ನ ಸೆಲ್ ಮಾಡಿದ್ವಿ, ಅದು ಗೂಡ್ಸ್ನ ಪರ್ಚೇಸ್ ಮಾಡಿದ್ವಿ, ಅದ್ರ ಬೇಸಸ್ ಮೇಲೆ ನಾವು ಕರೆನ್ಸಿನ ಸೆಲ್ ಮಾಡ್ತೇವೆ, ಬಾಯ್ ಮಾಡ್ತೇವೆ, ರೈಟ್? ಸೊ ಇಲ್ಲೇನಾಗ್ತದೆ, ಸಪೋಸ್ ನಾವು ಆಫ್ಟರ್ 3 ಮಂತ್ ನಂತರ ಏನಾದರೂ ನಮಗೆ ಅಮೌಂಟ್ ಬರಬೇಕು, ಆ ದಿನದ ರೇಟ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಅಪೋಸಿಟ್ ಪಾರ್ಟಿ ಏನಾದರೂ ನಮಗೆ ಕಡಿಮೆ ಕೊಡಬೇಕಾಗ್ತದೆ, ಅಥವಾ ಹೆಚ್ಚಿಗೆ ನಾವು ಪೇ ಮಾಡಬೇಕಾಗ್ತದೆ. ಸೊ ಈ ಬೇಸಿಸ್ ಮೇಲೆ ರಿಸ್ಕ್ ಬರಬಾರ್ದು ಅಂದರೆ ಎರಡೂ ರಾಷ್ಟ್ರಗಳಿಗೆ ಯಾವುದೇ ರೀತಿಯಂತಹ ಪ್ರಾಫಿಟ್ ಆ್ಯಂಡ್ ಲಾಸಸ್
ಪ್ರಾಫಿಟ್ ಆದರೂ ಈಕ್ವಲಿ ಆಗಬೇಕು ಅಥವಾ ಲಾಸ್ ಆದರೂ ಈಕ್ವಲಿ ಆಗಬೇಕು. ಅದರ್ವೈಸ್ ಒಬ್ಬರಿಗೆ ಪ್ರಾಫಿಟ್ ಅನದರ್ ಒನ್ ಲಾಸ್ ಅಂದರೆ ಒನ್ ಕಂಟ್ರಿ ಕೆನಾಟ್ ಕ್ಲೇಮ್ಸ್ ಟು ದ ಅನದರ್ ಕಂಟ್ರೀಸ್ ಡಿಪೆಂಡ್ಸ್ ಟು ದ ಎಕ್ಸ್ಚೇಂಜಿಂಗ್ ರೇಟ್ಸ್ ಆರ್ ಇನ್ಕ್ರೀಸ್ ಆರ್ ಅದರ್ವೈಸ್ ಡಿಕ್ರೀಸ್ ಬೇಸಸ್. ಸೊ ಇನ್ ದಿಸ್ ಕೇಸ್ ಹೆಡ್ಜರ್ ಈಸ್ ಟು ಹೆಲ್ಪ್ ಟು ಮಿನಿಮೈಸಿಂಗ್ ದ ರಿಸ್ಕ್ ಆ್ಯಂಡ್ ಫ್ಲಕ್ಚುವೇಷನ್ಸ್ನ ಏನು ಮಾಡ್ತದೆ, ಮಿನಿಮೈಸ್ ಮಾಡ್ತದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತದೆ, ಅದಕ್ಕೋಸ್ಕರ ಒಂದು ಫಿಕ್ಸ್ಡ್ ರೇಟ್ನ ಪ್ರೆಸೆಂಟ್ ಇವತ್ತಿನ ದಿನದಲ್ಲಿ ಅದನ್ನೇನು ಮಾಡ್ತೇವೆ, ಫಿಕ್ಸ್ ಮಾಡಿ ಒಂದು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಮಾಡಿ ಅದ್ರ ಬೇಸಸ್ ಮೇಲೆ ಏನು ಮಾಡ್ತೇವೆ, ಅದ್ರ ಬೇಸಸ್ ಮೇಲೆ ನಾವೇನು ಮಾಡ್ತೇವೆ, ಸೆಲ್ ಮಾಡ್ತೇವೆ ಗೂಡ್ಸ್ನ. ದೆನ್ ಆಫ್ಟರ್ ನಾವೇನು ಮಾಡ್ಬೋದು, ಆಫ್ಟರ್ ನಮಗೆ ಒಂದು 3 ತಿಂಗಳ ನಂತರ 3 ಮಂತ್ ಆಫ್ಟರ್ ನಮಗೆ ರಿಟರ್ನ್ ನಮ್ದು ಏನಾಗ್ಬೋದು, ಅಮೌಂಟ್ನ ಬರ್ಬೋದು ಅಂಥೇಳಿ. ಸೊ ಯಾವ ರೀತಿಯಲ್ಲಿ ಆವಾಗ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದೆ ಅದ್ರ ಬೇಸಸ್ ಮೇಲೆ ನಮಗೆ ರಿಟರ್ನ್ ಸಿಗಬಹುದು ಅಂತೇಳಿ. ಓಕೆ, ಸೊ ಇನ್ ದಿಸ್ ಕೇಸ್ ಆಲ್ಸೋ ಸೇಮ್ ಫಿಕ್ಸ್ಡ್ ಅಮೌಂಟ್ನ ಅಗ್ರಿಮೆಂಟ್ ಬೇಸಸ್ ಮೇಲೆ ನಾವು ವಸ್ತುಗಳನ್ನು ಏನು ಮಾಡ್ಬೋದು, ಸೆಲ್ ಮಾಡಿ ಆಫ್ಟರ್ 3 ಮಂತ್ ನಂತರ ನಮಗೆ ಎಕ್ಸ್ಪೆಕ್ಟ್ ಬೇಸ್ ಮೇಲೆ ನಾವು ಅಮೌಂಟ್ನ ಖರೀದಿ ಮಾಡ್ಬೋದು. ಇಟ್ ಈಸ್ ಎ ಈಕ್ವಾಲಿಟಿ ಬೇಸಸ್ ಮೇಲೆ ಅಂತೇಳಿ ವಿತೌಟ್ ಎನಿ ಪ್ರಾಫಿಟ್ ಆ್ಯಂಡ್ ಲಾಸಸ್. ಬೋತ್ ಆರ್ ಈಕ್ವಲಿ ಅರ್ನಿಂಗ್ ಪ್ರಾಫಿಟ್ ಅದರ್ವೈಸ್ ಲಾಸಸ್ ಅಂಥೇಳಿ. ಓಕೆ, ಸೊ ಇದನ್ನು ನಾವು ಎಕ್ಸಾಂಪಲ್ಸ್ ಥ್ರೂ ಕೂಡ ತಿಳ್ಕೊಬೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಕ್ಸಾಂಪಲ್ ಜೊತೆಗೆ. ಹೆಡ್ಜರ್ ಅಂತ ಹೇಳಿದರೆ ಏನು, ಹೆಡ್ಜಿಂಗ್ ಮೀನ್ಸ್ ಇಟ್ ಈಸ್ ಅ ಪ್ರೋಸೆಸ್ ಟು ಸೇವ್ ದ ಸೇವ್ ಫ್ರಮ್ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಎಕ್ಸ್ಚೇಂಜ್ ರೇಟ್ ಫ್ಲಕ್ಚುವೇಷನ್. ಮೀನ್ಸ್ ರಿಸ್ಕ್ನಿಂದ ನಾವು ಪಾರಾಗಲಿಕ್ಕೆ ಏನು ಮಾಡ್ಬೋದು, ಈ ಎಕ್ಸ್ಚೇಂಜ್ ಮಾಡಿದಂಥ ರೇಟ್ ಬೇಸಸ್ ಫ್ಲಕ್ಚುವೇಷನ್ ಆದಂಥ ಬೇಸಸ್ನಲ್ಲಿ ರಿಸ್ಕ್ನಿಂದ ಪಾರಾಗ್ಲಿಕ್ಕೆ ನಾವೇನು ಮಾಡ್ತೇವೆ, ಈ ಹೆಡ್ಜರ್ ಇಟ್ ಇಸ್ ಅ ಹೆಲ್ಪ್ ಟು ದ ಮಿನಿಮೈಸಿಂಗ್ ದ ರಿಸ್ಕ್. ಯಾವ ರೀತಿ, ಗೇನ್ ಆ್ಯಂಡ್ ಲಾಸ್, ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಬೋತ್ ಆರ್ ಕೆಪ್ಟ್ ಕನ್ಸ್ಟೆಂಟ್, ಈಕ್ವಾಲಿಟಿ ಆಗಬೇಕು ಎರಡು ರಾಷ್ಟ್ರಗಳಿಗೂ ಅಂತೇಳಿ. ಫಾರ್ ಎಕ್ಸಾಂಪಲ್ಸ್ ಏನು ಕೊಟ್ಟಿದ್ದಾರೆ ನೋಡಿರಿ. ಇಫ್ ಯು ಆರ್ ರಿಸೀವ್ ಅ ಪೇಮೆಂಟ್ ಇನ್ ಅ 3 months ಫ್ಯೂಚರ್, ರೈಟ್, you will borrow the dollars today at a spot rate, convert them into rupees and put them in banks to earn the interest. After 3 months when you receive that payment in dollars, return the borrowed dollars, right. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ನಿಮಗೆ 3 ತಿಂಗಳು ಅಂದರೆ 3 ಮಂತ್ ಆಫ್ಟರ್ ಫ್ಯೂಚರ್ನಲ್ಲಿ ಯಾವುದೇ ಆದಂಥ ಒಂದು ಪರ್ಚೇಸ್ ಮಾಡಿದಂಥ ಗೂಡ್ಸ್ ಬೇಸಸ್ ಮೇಲೆ ಬೇರೆ ಕಂಟ್ರಿ ನಮಗೇನು ಮಾಡ್ತೇವೆ, ಅಮೌಂಟ್ನ ಪೇ ಮಾಡೋದಿರ್ತದೆ ಆಫ್ಟರ್ 3 ಮಂತ್. ಸೊ ಆಫ್ಟರ್ 3 ಮಂತ್ ಬರುವಂಥ ಅಮೌಂಟ್ ಸಪೋಸ್ ಆ ದಿನದ ರೇಟ್ ಡಾಲರ್ಸ್ ಹೆಚ್ಚಿಗೆ ಆಗ್ಬೋದು, ಕಡಿಮೆ ಆಗ್ಬೋದು, ರೈಟ್. ಹೆಚ್ಚಿಗೆ ಆಯಿತು ಅಂದರೆ ಏನಾಗ್ತದೆ, ಇವರು ಅದನ್ನು ಪೇ ಮಾಡಬೇಕಾಗ್ತದೆ, ಅಥವಾ ಕಡಿಮೆ ಆಯಿತು ಅಂದರೂ ಕೂಡ ಏನಾಗಬೇಕು, ಲಾಸ್ ಆಗುವಂಥ ಸಾಧ್ಯತೆ ಕೂಡ ಇರ್ತದೆ. ಸೊ ಈ ರೀತಿ ಎರಡು ಕಂಟ್ರಿಗಳಲ್ಲಿ ಒಂದಕ್ಕೊಂದು ಕ್ಲೇಮ್ ಆಗಬಾರ್ದು. ಸೊ ಈ ರೀತಿ ರಿಸ್ಕ್ಗಳು ಬರಬಾರ್ದು ಅಂಥೇಳಿ. ಆದ್ರೂ ಗೇನ್ ಈಕ್ವಾಲಿಟಿ ಬೇಸಿಸ್ ಮೇಲೆ ಆಗಬೇಕು, ಅಥವಾ ಲಾಸ್ ಆದ್ರೂ ಈಕ್ವಾಲಿಟಿ ಬೇಸಿಸ್ ಮೇಲೆ. ಸೊ ಅದಕ್ಕೋಸ್ಕರ ಏನು ಮಾಡ್ತದೆ, ಈ ರೀತಿ ರಿಸ್ಕ್ ಬರಬಾರ್ದು ಅಂತ ಹೇಳಿನೇ ಸೊ ಏನು ಮಾಡ್ತದೆ, ಯಾವುದಾದ್ರೂ ಒಂದು ಕಂಟ್ರಿ ಏನು ಮಾಡ್ತದೆ, ಯು ವಿಲ್ ಬಾರೋ ಡಾಲರ್ಸ್ ಟುಡೇ ಅಟ್ ಅ ಸ್ಪಾಟ್ ರೇಟಲ್ಲಿ ಏನು ಮಾಡ್ತದೆ, ಇವತ್ತಿನ ಬೆಲೆ, ಸ್ಪಾಟ್ ರೇಟ್ ಮೀನ್ಸ್ ಪ್ರೆಸೆಂಟ್ ಇನ್ಸ್ಟೆಂಟ್ ರೇಟ್ ಬೆಲೆಯಲ್ಲಿ ಮಾಡ್ತದೆ, ಅದನ್ನು ಪರ್ಚೇಸ್ ಮಾಡ್ತದೆ. ಡಾಲರ್ನ ಪರ್ಚೇಸ್ ಮಾಡಿ ಯಾವುದ್ರಲ್ಲಿ ಕನ್ವರ್ಟ್ ಮಾಡ್ತದೆ, ರುಪೀಸಲ್ಲಿ ಕನ್ವರ್ಟ್ ಮಾಡ್ಬೋದು. ಸೊ ತಕ್ಷಣ ಆ ದಿನದ ಬೆಲೆಯಲ್ಲಿ ಆ ಅಮೌಂಟ್ನ 3 ಮಂತ್ ನಂತರ ಬರುವಂಥ ಅಮೌಂಟ್ನ ಸ್ಪಾಟ್ ರೇಟ್ ಅವತ್ತಿನ ದಿನದಲ್ಲಿ ತಕ್ಷಣ ಏನು ಮಾಡ್ತದೆ, ಆ ಅಮೌಂಟ್ನ ರುಪೀಸ್ನಲ್ಲಿ ಕನ್ವರ್ಟ್ ಮಾಡಿ ಆ ಡಾಲರ್ನ ದೆನ್ ಆಫ್ಟರ್ ಪುಟ್ ದೆಮ್ ಬ್ಯಾಂಕ್ ಇನ್ ಟು ಅರ್ನ್ ದ ಇಂಟ್ರೆಸ್ಟ್. ಆ ಬ್ಯಾಂಕ್ ಏನು ಮಾಡ್ತದೆ, ಬೇರೆ ಕಂಟ್ರಿ ಡಾಲರ್ನ ರುಪೀಸಲ್ಲಿ ಕನ್ವರ್ಟ್ ಮಾಡಿ ಆ ರುಪಿನ ಆ ಕಂಟ್ರಿ ಏನು ಮಾಡ್ತದೆ, ಬ್ಯಾಂಕ್ನಲ್ಲಿ ಇರ್ತದೆ. ಸೊ ಬ್ಯಾಂಕ್ನಲ್ಲಿ ವಿತ್ ಇಂಟ್ರೆಸ್ಟ್ ಕೂಡ ನಮಗೆ ಸಿಗ್ಬೋದು ಅಂತೇಳಿ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಇಟ್ಟು ಆಫ್ಟರ್ ದ 3 ಮಂತ್ ಏನಾಗ್ತದೆ, 3 ತಿಂಗಳ ನಂತರ ಆ ಇಂಟ್ರೆಸ್ಟ್ ಜೊತೆಗೆ ಆ ಅಮೌಂಟ್ನ ರಿಸೀವ್ ಮಾಡಿ ದೆನ್ ಆಫ್ಟರ್ ರೀಪೇ ಟು ದ ಲೋನ್ ಅಂತೇಳಿ ಹೇಳ್ಬೋದು. ಸೊ ಈ ರೀತಿ ಮಾಡ್ತೇವೆ ಅಂದರೆ ಡಾಲರ್ನ ತಗೊಂಡು ಅದನ್ನು ರುಪಿಯಲ್ಲಿ ಕನ್ವರ್ಟ್ ಮಾಡಿ ಆ ರುಪಿನ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಇಟ್ಟು ಆಫ್ಟರ್ 3 ಮಂತ್ ವಿತ್ ಇಂಟ್ರೆಸ್ಟ್ ಜೊತೆಗೆ ಮಾಡ್ಬೋದು, ನಾವು ಅದನ್ನು ರಿಸೀವ್ ಮಾಡ್ಬೋದು. ದೆನ್ ಆಫ್ಟರ್ ರೀಪೇಯಿಂಗ್ ಟು ದ ಲೋನ್ ಟು ಎನಿ ಗೂಡ್ಸ್ ರಿಲೇಟೆಡ್ ಪೇಯಿಂಗ್ ಟು ಬ್ಯಾಂಕ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಸ್ಪೆಕ್ಯುಲೇಟರ್. ಸ್ಪೆಕ್ಯುಲೇಟರ್ ಮೀನ್ಸ್ there are those how take a position in the foreign exchange market when the exchange rate goes up and down. They help in seeking profit in foreign exchange markets. So in this case the different countries different times different situations and fluctuation rate of the different markets, that's time any brokers any others are take a profit, means seeking a profit in the foreign exchange market. So in this case we are help to seeking and gain of profit in foreign exchange market. ಸೊ ಇಲ್ಲಿ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಸ್ಪೆಕ್ಯುಲೇಟರ್ ಅಂತ ಹೇಳಿದರೆ ಎರಡು ಒಂದು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ
ಟೈಮ್ನಲ್ಲಿ ಬೇರೆ ಬೇರೆ ಕರೆನ್ಸಿಗಳು ಏನಾಗ್ತದೆ ಫ್ಲಕ್ಚುವೇಷನ್ ಆಗ್ತದೆ, ಹೆಚ್ಚು ಕಡಿಮೆ ಆಗ್ತದೆ, ಅಪ್ ಆ್ಯಂಡ್ ಡೌನ್ಸ್ ಆಗ್ತಾ ಇರ್ತದೆ. ಆ ಟೈಮ್ನಲ್ಲಿ ಯಾರು ಕೂಡ ಏನು ಮಾಡ್ತೇವೆ, ಯಾವ ಸೆಕ್ಟರ್ಸ್ಗಳು ಕೂಡ ಏನು ಮಾಡ್ಬೋದು, ಪ್ರಾಫಿಟ್ನ ಅರ್ನ್ ಮಾಡುವಂತಹ ಏನು ಮಾಡ್ತದೆ, ಟ್ರೈ ಮಾಡ್ತಾ ಇರ್ತದೆ, ಅಂದರೆ ಪ್ರಾಫಿಟ್ನ ಗಳಿಸಲಿಕ್ಕೆ ನೋಡ್ತಾ ಇರ್ತದೆ. ಸೊ ಆ ಪ್ರಾಫಿಟ್ ಗಳಿಸುವಂತಹ ಒಂದು ಸಿಚುವೇಶನ್ ನಾವೇನಂತ ಹೇಳ್ತೇವೆ, ಸ್ಪೆಕ್ಯುಲೇಟರ್ಸ್. ಅಂದರೆ ಬೇರೆ ಬೇರೆ ಕಂಟ್ರಿಯ ಬೇರೆ ಬೇರೆ ಕರೆನ್ಸಿಗಳ ಬೇರೆ ಬೇರೆ ಮಾರುಕಟ್ಟೆಯ ಫ್ಲಕ್ಚುವೇಷನ್ಸ್ ಬೇಸಸ್ನಲ್ಲೂ ಕೂಡ ನಾವೇನು ಮಾಡ್ಬೋದು, ಪ್ರಾಫಿಟ್ನ ಅರ್ನ್ ಮಾಡಬಹುದು. ಆ ಬೇಸಸ್ ಮೇಲೆ ನಾವೇನಂತ ಹೇಳ್ತೇವೆ, ಇಟ್ ಈಸ್ ದ ಸ್ಪೆಕ್ಯುಲೇಟರ್ಸ್ ಅಂತ ಹೇಳ್ತೇವೆ. ಸೊ ಇದನ್ನು ಕೂಡ ನಾವೇನು ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಜೊತೆಗೆ ತಿಳಿಯುವಂತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಏನು ಕೊಟ್ಟಿದ್ದಾರೆ ನೋಡಿರಿ. ಸೊ ಇಟ್ ಈಸ್ ಅ ಪ್ರೊಸೆಸಸ್ ವ್ಯಾರ್ ಎನಿ ಪರ್ಸನ್ ಟ್ರೈ ಟು ಗೇನ್ ಔಟ್ ಆಫ್ ಫ್ಲಕ್ಚುವೇಷನ್ ಇನ್ ಎಕ್ಸ್ಚೇಂಜ್ ರೇಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಅಂದರೆ ಯಾವ ವ್ಯಕ್ತಿಯು ಕೂಡ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಫ್ಲಕ್ಚುವೇಷನ್ ಆಗ್ತಾ ಇರ್ತದೆ ಕರೆನ್ಸಿಗಳ ರೇಟ್, ಆವಾಗ ತಾನೇನು ಮಾಡ್ತಾನೆ, ಗೇನ್ ಅಂದರೆ ಪ್ರಾಫಿಟ್ ಗಳಿಸಲಿಕ್ಕೆ ನೋಡ್ತಾನೆ. ಅವನಲ್ಲಿ ಅಷ್ಟು ಪ್ರಿಡಿಕ್ಟೇಬಲ್ ಇರಬೇಕು, ಅಂದರೆ ಅಷ್ಟು ನಾಲೆಜ್, ಅಷ್ಟು ಐಡಿಯಾಸ್ಗಳಿರಬೇಕು. ಅವನು ಆ ರೀತಿ ಡಾಲರ್ಸ್ ಅಂದರೆ ಆ ರೀತಿ ಗೇನ್ ಪ್ರಾಫಿಟ್ನ ಅರ್ನ್ ಮಾಡುವಷ್ಟು ಒಂದು ಎಬಿಲಿಟಿ ಇತ್ತಂದ್ರೆ ಆ ವ್ಯಕ್ತಿ ಏನು ಮಾಡ್ತಾನೆ, ಟ್ರೈ ಮಾಡ್ತಾನೆ ಬೇರೆ ಬೇರೆ ಕರೆನ್ಸಿಗಳು ಬೇರೆ ಬೇರೆ ಟೈಮ್ನಲ್ಲಿ ಫ್ಲಕ್ಚುವೇಷನ್ ಆದಂಥ ರೇಟ್ ಬೇಸಸ್ ಮೇಲೆ ಏನು ಮಾಡ್ತಾನೆ, ಅವನು ಪ್ರಾಫಿಟ್ನ ಅರ್ನ್ ಮಾಡ್ತಾನೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಎಕ್ಸಾಂಪಲ್ ಕೇಸ್ 1ನಲ್ಲಿ ಇಲ್ಲೇನು ಹೇಳಿದ್ದಾರೆ, ರುಪಿ ಡಿಪ್ರಿಸಿಯೇಷನ್, ರುಪಿ ಏನಾಗಿದೆ ಕಡಿಮೆಯಲ್ಲಿದೆ ಅಂತೇಳಿ. ಹೇಗೆ ಅಂತ ಹೇಳಿದರೆ, ಸಪೋಸ್ ತಿಳ್ಕೊರಿ, ಡಾಲರ್ ಅಂದರೆ ಇವತ್ತಿನ ಬೆಲೆ $1 = ₹50, ರೈಟ್. ಸೊ ರುಪಿ ಡಿಪ್ರಿಸಿಯೇಷನ್ ಎಕ್ಸ್ಪೆಕ್ಟೆಡ್, ಅವನೇನು ಮಾಡಿರ್ತಾನೆ, ಎಕ್ಸ್ಪೆಕ್ಟೆಡ್ ಮಾಡಿರ್ತಾನೆ ಆಫ್ಟರ್ 3 months ನಂತರ $1 = ₹60. ಅಂದರೆ ಅವ್ನಿಗೆ ಎಷ್ಟು ಬಂತು ಅಂದರೆ ಅವಾಗೇನು ಮಾಡ್ತಾನೆ, ಅವನು ಇವತ್ತಿನ ದಿನದಲ್ಲಿ ಅವನೇನು ಮಾಡ್ತಾನೆ, $1 = ₹50ನ ಪರ್ಚೇಸ್ ಮಾಡ್ತಾನೆ. ಆಫ್ಟರ್ 3 months ಏನಾಗ್ತಾನೆ, $1 ಆವಾಗಿನ ರೇಟ್ ಎಷ್ಟಾಗ್ತದೆ ಡಾಲರಿಂದು, $1 ₹60. ಅಂದರೆ ನಮ್ಗೆ ಎಷ್ಟು ಸಿಕ್ತು, $10 ಹೆಚ್ಚಿಗೆ ಸಿಕ್ತು, ರೈಟ್. ಸೊ ಅವಾಗೇನು ಮಾಡ್ತಾನೆ, ಸೊ ಇದರಲ್ಲಿ ಯಾವ ರೀತಿ ಪ್ರಾಫಿಟ್ ಗಳಿಸ್ತಾನೆ, ನಮ್ಮದು $10 ಹೆಚ್ಚಿಗೆ ಬಂತು. 2 days ಬೇಸಿಸ್ ಮೇಲೆ ಯಾವಾಗ ಕಡಿಮೆ ಇರ್ತಾನೆ ಆವಾಗ ಪರ್ಚೇಸ್ ಮಾಡ್ತಾನೆ. ಆಫ್ಟರ್ ದ 3 months ಯಾವಾಗ ಅದು ಬೆಲೆ ಹೆಚ್ಚಿಗೆ ಇರ್ತದೆ ಅದನ್ನು ಆ ದಿನದ ಬೆಲೆಯಲ್ಲಿ ಡಾಲರ್ನ ಏನು ಮಾಡ್ತಾನೆ, ಸೆಲ್ ಮಾಡ್ತಾನೆ. ಸೊ ಇಲ್ಲೇನಾಗ್ತದೆ, ಬೈ ಸಮ್ ಡಾಲರ್ಸ್ ಟುಡೇಸ್, ಸಮ್ ಡಾಲರ್ನ ಟುಡೇ ಪರ್ಚೇಸ್ ಮಾಡ್ತಾನೆ. ಆ್ಯಂಡ್ ಆಫ್ಟರ್ ಸೆಲ್ ದ 3 months ಡಾಲರ್ ಬಿಕಮ್ ಕಾಸ್ಟ್ಲಿಯರ್, ಅಂದರೆ ಹೆಚ್ಚಿಗೆ ಇದ್ದಾಗ ಅದನ್ನು ಮಾರಾಟ ಮಾಡ್ತಾನೆ. ಇದರಿಂದ ಅವ್ನಿಗೆ ಯಾವ ರೀತಿ ಮಿಡಲಲ್ಲಿ ಗೇನ್ ಮಾಡ್ಬೋದು, $10ನ ಗೇನ್ ಮಾಡ್ಬೋದು, ರೈಟ್. ಸೊ ಈ ರೀತಿ ಎಲ್ಲೇನು ಮಾಡ್ಬೋದು, ನಾವು ಆ ವ್ಯಕ್ತಿ ಫ್ಲಕ್ಚುವೇಷನ್ಸ್ ಬೇಸಸ್ ಮೇಲೂ ಕೂಡ ಏನು ಮಾಡ್ಬೋದು, ಗೇನ್ ಮಾಡ್ಬೋದು ಇನ್ ಡಿಫ್ರೆಂಟ್ ಟೈಮ್, ಬೇರೆ ಬೇರೆ ಸಮಯದಲ್ಲಿ ಕೂಡ ಅಂತೇಳಿ ಒಬ್ವಿಯಸ್ಲಿ. ಓಕೆ ಗೈಸ್. ಸೊ ಇಲ್ಲಿ ನೋಡಿರಿ, ಮತ್ತೊಂದು ಕೇಸ್ನಲ್ಲಿ ಏನಿದೆ, ಇಲ್ಲಿ ಕೇಸ್ 2. ಓಕೆ, ಕೇಸ್ 2 ಅಲ್ಲಿ ಏನಿದೆ, ರುಪಿ ಅಪ್ರಿಸಿಯೇಷನ್ ಆಗಿದೆ. ಅಂದರೆ ನಾವು ಡಿಪ್ರಿಸಿಯೇಷನ್ ಆ್ಯಂಡ್ ಅಪ್ರಿಸಿಯೇಷನ್ ಬೇಸ್ ಮೇಲೆ ಸ್ಪೆಕ್ಯುಲೇಟ್ನ ಏನು ಮಾಡ್ತೇವೆ, ಗೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಆ ವ್ಯಕ್ತಿ, ರೈಟ್. ಸೊ ಇನ್ ದಿಸ್ ಕೇಸ್ ಯಾವ ರೀತಿ ಅಪ್ರಿಸಿಯೇಷನ್ ಆಗ್ತದೆ ಅಂತ ಹೇಳಿದರೆ, ಸಪೋಸ್ ಟುಡೇಸ್ ರೇಟ್ ಅವನೇನಾದರೂ ಮಾಡಿರ್ತಾನೆ, ಡಾಲರ್ನ ಟುಡೇಸ್ ರೇಟ್ ಏನು ಮಾಡ್ತಾವೆ, $1 = ₹60. ಅದರ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿರ್ತಾನೆ. ರುಪಿ ಅಪ್ರಿಸಿಯೇಷನ್ ಎಕ್ಸ್ಪೆಕ್ಟ್ ಮಾಡಿರ್ತಾನೆ, ಆಫ್ಟರ್ 3 months ನಂತರ ಡಾಲರ್ ಏನಾಗ್ಬೋದು, ಕಡಿಮೆ ಆಗ್ಬೋದು ಅಂತೇಳಿ. ಸೊ $1 = ₹50. ಸೊ ಆಫ್ಟರ್ ಏನು ಮಾಡ್ತಾನೆ, ಇವತ್ತಿನ ದಿನದಲ್ಲಿ $1 ₹60ನ ಪರ್ಚೇಸ್ ಮಾಡಿ 3 months ನಂತರ ಅದೇ $1 ಯಾವ ಮಾರ್ಕೆಟ್ನಲ್ಲಿ ಕಡಿಮೆ ಇದೆ ಆ ಮಾರುಕಟ್ಟೆಗೆ ಸೆಲ್ ಮಾಡ್ತಾನೆ. ಸೊ ಇನ್ ದಿಸ್ ಕೇಸ್ ಆಲ್ಸೋ ಏನು ಮಾಡೋದು, $10 ಸೇವ್ ಮಾಡ್ಬೋದು ಅವನು. ಸೊ ಇಲ್ಲೂ ಕೂಡ ಯಾವ ರೀತಿ ಅಪ್ರಿಸಿಯೇಷನ್ ಡಿಪ್ರಿಸಿಯೇಷನ್ ಬೇಸಸ್ ಮೇಲೆ ಅವ್ನು ಯಾವ ರೀತಿ ಪ್ರಿಡಿಕ್ಟೇಬಲ್, ಯಾವ ರೀತಿ ನಾಲೆಜ್ ಬೇಸ್ ಮೇಲೆ ಯೂಸ್ ಮಾಡ್ಕೊಂಡು ಕೂಡ ಏನು ಮಾಡ್ಬೋದು, ಮಾರುಕಟ್ಟೆ ಫ್ಲಕ್ಚುವೇಷನ್ಸ್ ಬೇಸಸ್ ಮೇಲೆ ಕೂಡ ನಾವು ಏನು ಮಾಡ್ಬೋದು, ಅರ್ನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಇದಕ್ಕೆ ಏನಂತೇಳಿ ಮೇನ್ಲಿ ಸ್ಪೆಕ್ಯುಲೇಷನ್ ಅಂತೇಳಿ. ಸೊ ಇನ್ ದಿಸ್ ಕೇಸ್ ಆಲ್ಸೋ ಸೇಲ್ same dollars today but after the 3 months when dollars become cheaper, ರೈಟ್. ಸಪೋಸ್ ಹಂಗೆ ಹೋಗ್ಬೋದು ಉಲ್ಟಾ, ಯಾವ ರೀತಿ, ಸೆಲ್ ದ ಸಮ್ ಡಾಲರ್. ಸಪೋಸ್ ಇವತ್ತಿನ ಬೆಲೆಯಲ್ಲಿ ಒಂದು ಡಾಲರ್ನ ಏನು ಮಾಡ್ಬೋದು, ಸೆಲ್ ಮಾಡಿ ಆಫ್ಟರ್ 3 months ವೆನ್ ದ ಡಾಲರ್ಸ್ ಆರ್ ಚೀಪ್, ಅಂದರೆ ಕಡಿಮೆ ಆದಾಗ ಡಾಲರ್ನ ಕೂಡ ಪರ್ಚೇಸ್ ಮಾಡ್ಬೋದು. ಯಾವ ರೀತಿ, ಅಪ್ರಿಸಿಯೇಷನ್ ಆ್ಯಂಡ್ ಡಿಪ್ರಿಸಿಯೇಷನ್ ಬೇಸ್ ಮೇಲೆ. ಓಕೆ, ಅಪ್ರಿಸಿಯೇಷನ್ ಅಂತ ಹೇಳಿದರೆ ಸೇಮ್ ಕಡಿಮೆ ಬೆಲೆಯಲ್ಲಿ ತೊಗೊಂಡು ಹೆಚ್ಚಿಗೆ ಬೆಲೆಯಲ್ಲಿ ಆಫ್ಟರ್ ಫ್ಯೂಚರ್ನಲ್ಲಿ ಅದನ್ನು ಮಾಡ್ಬೋದು, ಡಾಲರ್ನ ಸೆಲ್ ಮಾಡ್ಬೋದು. ಆ್ಯಂಡ್ ಅಪ್ರಿಸಿಯೇಷನ್ಸಲ್ಲಿ ಏನು ಮಾಡೋದು, $1 ₹60 ಅಂತ ಹೇಳಿದ್ರೆ ಡಾಲರ್ನ ಸೆಲ್ ಮಾಡಿ ಆಫ್ಟರ್ 3 months ಕೂಡ ನಾವು ಕಡಿಮೆ ಇದ್ದಾಗ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಈ ರೀತಿ ಅಪ್ರಿಸಿಯೇಷನ್ ಡಿಪ್ರಿಸಿಯೇಷನ್ ಬೇಸಸ್ ಮೇಲೆ ನಾವೇನು ಮಾಡ್ಬೋದು, ಪ್ರಾಫಿಟ್ನ ಅರ್ನ್ ಮಾಡ್ಬೋದು. ಇಟ್ ಈಸ್ ಅ ಸ್ಪೆಕ್ಯುಲೇಷನ್ ಅಂತ ಹೇಳ್ತೇವೆ. ಓಕೆ ಗೈಸ್. So next, third point, arbitrager. Arbitrators means those whom take a risk less profit by entire into foreign exchange transaction in 2 or more market centers. In this case risk less ಅಂದರೆ ಕಡಿಮೆ ರಿಸ್ಕ್ ಇಟ್ಕೊಂಡು, ಅಂದರೆ
ಕಡಿಮೆ ಹೊಣೆಗಾರಿಕೆಯ ಬೇಸಸ್ ಮೇಲೆ ನಾವೇನು ಮಾಡ್ಬೋದು, 2 or more countries ಡಿಫ್ರೆನ್ಸಸ್ ಬೇಸ್ ಆಲ್ಸೋ ಅರ್ನಿಂಗ್ ಆಫ್ ಪ್ರಾಫಿಟ್ ಆಫ್ ಎನಿ ಪರ್ಸನ್ಸ್ ಅಂತ ಹೇಳ್ಬೋದು. ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚಿಗೆ ರಾಷ್ಟ್ರಗಳಿನ ನಡುವಿನ ಎಕ್ಸ್ಚೇಂಜ್ ಆಗುವ ರೇಟ್ ಬೇಸಸ್ ಮೇಲೆ ನಾವೇನು ಮಾಡ್ಬೋದು, ಪ್ರಾಫಿಟ್ನ ಅರ್ನ್ ಮಾಡೋದು. ಅಂದರೆ 2 ರಾಷ್ಟ್ರಗಳ ನಡುವಿನ ಕರೆನ್ಸಿಗಳ ವ್ಯತ್ಯಾಸಗಳ ಬೇಸಸ್ ಮೇಲೆ, ಡಿಫ್ರೆನ್ಸಸ್ ವ್ಯತ್ಯಾಸಗಳ ಬೇಸಸ್ ಮೇಲೆ ನಾವೇನು ಮಾಡ್ಬೋದು, ರಿಸ್ಕ್ನ ಕಡಿಮೆ ಇಟ್ಕೊಂಡು ಪ್ರಾಫಿಟ್ನ ಅರ್ನ್ ಮಾಡೋದು ಅಂತೇಳಿ. ಸೊ ಯಾವ ರೀತಿ ಇದನ್ನು ಎಕ್ಸಾಂಪಲ್ಸ್ ವಿತ್ ಹೇಳ್ತೇನೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏನಂಥೇಳಿ, ಪ್ರೊಸೆಸಸ್ ಆಫ್ ಗೇನಿಂಗ್ ಔಟ್ ಆಫ್ ಪ್ರೈಸ್ ಡಿಫ್ರೆನ್ಸ್. ಅಂದರೆ ಇದ್ರ ಆರ್ಬಿಟ್ರೇಜ್ನ ಮುಖ್ಯ ಕಾರ್ಯ ಏನಾಗಿದೆ, ಇಟ್ ಇಸ್ ಅ ಪ್ರೊಸೆಸ್ ಆಫ್ ಗೇನ್, ಅರ್ನ್ ಮಾಡೋದು. ಯಾವ ರೀತಿ, ದ ಪ್ರೈಸ್ ಆಫ್ ಡಿಫ್ರೆನ್ಸಸ್, 2 ಅಥವಾ 2 ರಾಷ್ಟ್ರಗಳ ಏನು ಮಾಡ್ತೇವೆ, ಬೇರೆ ಬೇರೆ ರೀತಿಯ ಅಲ್ಲಿ ಬರುವಂಥ ಎಕ್ಸ್ಚೇಂಜ್ ರೇಟ್ ಕರೆನ್ಸಿಗಳ ವ್ಯತ್ಯಾಸಗಳ ಬೇಸಸ್ ಮೇಲೆ ನಾವೇನು ಮಾಡ್ಬೋದು, ಅರ್ನ್ ಮಾಡೋದು ಪ್ರಾಫಿಟ್ನ. ಆ್ಯಂಡ್ ಇಟ್ ಮೀನ್ಸ್ ಬಾಯಿಂಗ್ ದ ಕರೆನ್ಸಿ ಇನ್ ಅ ಫೈನಾನ್ಷಿಯಲ್ ಸೆಂಟರ್ ವೇರ್ ಇಟ್ ಈಸ್ ದ ಚೀಪರ್ ಆ್ಯಂಡ್ ಸೆಲ್ಲಿಂಗ್ ಇಟ್ ಈಸ್ ಆ್ಯಂಡ್ ಡಿಫ್ರೆಂಟ್ ಫೈನಾನ್ಷಿಯಲ್ ಸೆಂಟರ್ ವೇರ್ ಇಟ್ ಈಸ್ ಅ ಕಾಸ್ಟ್ಲಿಯರ್. ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚಿಗೆ ರಾಷ್ಟ್ರಗಳು ಹಣಕಾಸಿನ ಸಂಸ್ಥೆಗಳ ಬೇಸಸ್ ಮೇಲೆ, ಅಂದರೆ ಒಂದು ರಾಷ್ಟ್ರಗಳ ಹಣಕಾಸಿನ ಸಂಸ್ಥೆಗಳ ಕರೆನ್ಸಿಗಳನ್ನು ಪರ್ಚೇಸ್ ಮಾಡಿ ಮತ್ತೊಂದು ರಾಷ್ಟ್ರಗಳ ಹಣಕಾಸಿನ ಸಂಸ್ಥೆಗಳಲ್ಲಿ ನಾವೇನು ಮಾಡ್ತೇವೆ, ಕಡಿಮೆ ಬೆಲೆಯಲ್ಲಿತ್ತಂದರೆ ಅಲ್ಲೇನು ಮಾಡ್ತೇವೆ, ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೇವೆ. ಸೊ ಇದ್ರ ನಡುವಿನ ಮಧ್ಯದಲ್ಲಿ ಏನು ಡಿಫ್ರೆನ್ಸಸ್ ಬರ್ತದೆ, ಆ ಡಿಫ್ರೆನ್ಸಸ್ ಬೇಸಸ್ ಮೇಲೆ ನಾವೇನು ಮಾಡ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಅರ್ನ್ ಮಾಡಬಹುದು ಅಂತೇಳಿ. ಸೊ ಅದು ಯಾವ ರೀತಿ ಅಂತ ಹೇಳಿದರೆ, ಸೊ ಎಕ್ಸಾಂಪಲ್ ಫಸ್ಟ್ ಏನು ಕೊಟ್ಟಿದ್ದಾರೆ, 2 ಪಾಯಿಂಟ್ ಆರ್ಬಿಟ್ರೇಜ್ ಅಂತ ಹೇಳಿದರೆ ಯಾವುದಾದ್ರೂ 2 ರಾಷ್ಟ್ರಗಳು ಅಂತ ಹೇಳಿ ತಿಳ್ಕೊಳ್ಳಿ. ಸೊ ಸಪೋಸ್ ರಾಷ್ಟ್ರಗಳು ಅಂತ ಹೇಳಿದರೆ ಎಕ್ಸಾಂಪಲ್ ಚಂಡೀಗಢನಲ್ಲಿ ಏನಾಗಿದೆ, ಚಂಡೀಗಢಲ್ಲಿ ಇವತ್ತಿನ ಬೆಲೆ ಎಷ್ಟಿದೆ, $1 ಈಕ್ವಲ್ಸ್ ಟು ₹45 ರೈಟ್. ಆ್ಯಂಡ್ ಪಂಜಾಬ್ನಲ್ಲಿ ಏನಾಗಿದೆ, ಅಲ್ಲಿಂದ $1 ಈಕ್ವಲ್ಸ್ ಟು ₹50. ಸೊ ಇಲ್ಲಿ ಏನು ಮಾಡ್ತೇವೆ, ಚಂಡೀಗಢನಲ್ಲಿ $1 ಅಮೌಂಟ್ ರುಪೀಸ್ ಎಷ್ಟಿದೆ, ಕಡಿಮೆ ಇದೆ, ₹45. ಪಂಜಾಬ್ನಲ್ಲಿ $1 ಈಕ್ವಲ್ಸ್ ₹50 ರೈಟ್. ಇಲ್ಲಿ ಯಾವ ರೀತಿ ಡಿಫ್ರೆನ್ಸಸ್ ಬೇಸ್ ಮೇಲೆ ನಾವು ಅರ್ನ್ ಮಾಡ್ಬೋದು ಅಂತ ಹೇಳಿದರೆ, ಚಂಡೀಗಢ $1 ಈಕ್ವಲ್ ಟು ₹45 ಇದೆ ರೈಟ್. ಸೊ ಕಡಿಮೆ ಇದೆ, ಅಲ್ಲಿನ ಡಾಲರ್ಸ್ ನಾವೇನು ಮಾಡ್ತೇವೆ, ಪರ್ಚೇಸ್ ಮಾಡಿ ಅದನ್ನು ನಾವು ಎಲ್ಲಿ ಸೆಲ್ ಮಾಡ್ತೇವೆ, ಪಂಜಾಬ್ನಲ್ಲಿ $1 ಈಕ್ವಲ್ ಟು ₹50. ಅಲ್ಲಿ ಏನು ಮಾಡ್ತೇವೆ, ಪಂಜಾಬ್ನಲ್ಲಿ ನಾವು ಅದನ್ನು ಸೆಲ್ ಮಾಡ್ತೇವೆ. ಬಿಕಾಸ್ ಅಲ್ಲಿನ ರೇಟ್ ಎಷ್ಟಕ್ಕೆ ನಡೀತಾ ಇದೆ, ₹50 ನಡೀತಾ ಇದೆ. ಸೊ ಚಂಡೀಗಢದಿಂದ $1 ₹45 ಇವತ್ತಿನ ದಿನ ಪರ್ಚೇಸ್ ಮಾಡಿ ಬೇರೆ ರಾಷ್ಟ್ರಗಳು ಅಥವಾ ಬೇರೆ ಸ್ಟೇಟ್ನಲ್ಲಿ $1 ಈಕ್ವಲ್ಸ್ ಟು ₹50 ನಡೀತಾ ಇದೆ ಅಂತ ಹೇಳಿದ್ರೆ ನಾವೇನು ಮಾಡ್ತೇವೆ, ಈ ಡಾಲರ್ನ ಅಲ್ಲಿ ಸೆಲ್ ಮಾಡ್ತೇವೆ. ಸೊ ನಮಗೆ ಎಷ್ಟು ಬರ್ತದೆ, ₹5 ಎಕ್ಸ್ಟ್ರಾ ನಮಗೆ ಅರ್ನ್. ಸೊ ಈ ರೀತಿ ಡಿಫ್ರೆನ್ಸಸ್ 2 ರಾಷ್ಟ್ರಗಳಲ್ಲಿರುವ ಬೇರೆ ಬೇರೆ ಬೆಲೆಗಳ ಬೇಸಸ್ ಮೇಲೂ ನಾವು ಬಾಯ್ ಆ್ಯಂಡ್ ಸೆಲ್ ಮಾಡಿ ಅದ್ರ ವ್ಯತ್ಯಾಸಗಳ ಬೇಸಸ್ ಮೇಲೂ ನಾವು ಅರ್ನ್ ಮಾಡಬಹುದು ಪ್ರಾಫಿಟ್ನ. ಸೊ ಇದಕ್ಕೆ ಹೇಳ್ತೇವೆ, ಮೀನ್ಸ್ ಬಾಯಿಂಗ್ ಡಾಲರ್ ಫ್ರಮ್ ಚಂಡೀಗಢಿಂದ ಡಾಲರ್ನ ಪರ್ಚೇಸ್ ಮಾಡಿ ಆ್ಯಂಡ್ ಸೆಲ್ ಇಟ್ ಈಸ್ ಅ ಪಂಜಾಬ್ನಲ್ಲಿ ಅದನ್ನು ಸೆಲ್ ಮಾಡ್ತೇವೆ ಡಾಲರ್ನ, ದಟ್ಸ್ ಆಫ್ಟರ್ ಅರ್ನ್ ₹5 ರೈಟ್. ಇದಕ್ಕೇನಂತ ಹೇಳ್ತೇವೆ, ಆರ್ಬಿಟ್ರೇಜ್. ಆ್ಯಂಡ್ ಅನೇದರ್ ಒನ್ ಆಲ್ಸೋ ಇಸ್ ದೇರ್, 3 ಪಾಯಿಂಟ್ ಆರ್ಬಿಟ್ರೇಜ್. 3 ಪಾಯಿಂಟ್ ಆರ್ಬಿಟ್ರೇಜ್ ಮೀನ್ಸ್ ಸಪೋಸ್ ಯಾವುದಾದ್ರೂ 3 ಕಂಟ್ರಿಗಳು ಅಂತ ಹೇಳ್ಬೋದು, 2 ಅಥವಾ 2ಕ್ಕಿಂತ ಹೆಚ್ಚಿಗೆನೂ ಹೇಳಿದೆ. ಸಪೋಸ್ ಇದರಲ್ಲಿ 3 ಪಾಯಿಂಟ್ ಆರ್ಬಿಟ್ರೇಜ್ ಮೀನ್ಸ್ the 3 countries when such profit is earned due to the price difference between 3 financial center. ಅಂದರೆ 3 ದೇಶದ 3 ಹಣಕಾಸಿನ ಸಂಸ್ಥೆಗಳ ಬೇಸಸ್ ಮೇಲೂ ಕೂಡ ನಾವೇನು ಮಾಡ್ಬೋದು, ಅಲ್ಲಿನ ಫ್ಲಕ್ಚುಯೇಷನ್ ಬೇಸಿಸ್ ಮೇಲೂ ಕೂಡ ನಾವು ಪ್ರಾಫಿಟ್ನ ಅರ್ನ್ ಮಾಡಬಹುದು ಅಂತೇಳಿ. ಸೊ ಯಾವ ರೀತಿ, ಸಪೋಸ್ ಯಾವುದಾದ್ರೂ ಒಂದು ದೇಶ ಡಾಲರ್ಸ್ ಕಡಿಮೆ ಇದೆ, ಅಲ್ಲಿನ ನಾವು ಪರ್ಚೇಸ್ ಮಾಡಿ ಮತ್ತೊಂದು ದೇಶದ ಬೆಲೆ ಏನಾಗಿದೆ, ಅಲ್ಲಿನ ಡಾಲರ್ ಹೆಚ್ಚಿಗೆ ಇದೆ ಅಂತೇಳಿ ಅಲ್ಲಿ ಸೆಲ್ ಮಾಡ್ಬೋದು. ಮತ್ತು ಅಲ್ಲಿಂದ ಪರ್ಚೇಸ್ ಮಾಡಿ ಅಥವಾ ಅಲ್ಲಿಂದ ಅಲ್ಲಿಗಿಂತ ಹೆಚ್ಚಿಗೆ ಅವ್ರು ಏನು ಮಾಡ್ತಾರೆ, ಅಲ್ಲಿಗಿಂತ ಮತ್ತು ಬೇರೆ ಕಂಟ್ರಿಯಲ್ಲಿ ಹೆಚ್ಚಿಗೆ ಇದೆ ಅಂತೇಳಿ ಅಲ್ಲಿ ಸೆಲ್ ಮಾಡಿ ಏನು ಮಾಡ್ತಾರೆ, ರುಪೀಸ್ನ ಈ ರೀತಿ ಏನಾದರೂ ಪರ್ಚೇಸ್ ಮಾಡ್ತಾರೆ. ಸೊ ಈ ರೀತಿ 3 ಕಂಟ್ರಿಯ ಡಿಫ್ರೆನ್ಸಸ್ ಬೇಸಸ್ ಮೇಲೂ ಕೂಡ ನಾವೇನು ಮಾಡ್ಬೋದು, ಪ್ರಾಫಿಟ್ನ ಅರ್ನ್ ಮಾಡ್ಬೋದು. ಇಸ್ ಅ ಆರ್ಬಿಟ್ರೇಜ್. ಅಂದರೆ ಇಟ್ ಈಸ್ ಅ ನಥಿಂಗ್ ಬಟ್ ಜಸ್ಟ್ ಲೈಕ್ ಸಿಂಪಲಿ ಏನು ಮಾಡ್ತೇವೆ, when currencies are cheaper that's time buy, and when currencies are the high market then after sell ಡಾಲರ್ಸ್ ಅಂತ ಹೇಳ್ಬೋದು. ಸೆಲ್ ಟು ದ ಡಾಲರ್ಸ್ ಅಂದರೆ ಕಡಿಮೆ ಬೆಲೆಯಲ್ಲಿ ಪರ್ಚೇಸ್ ಮಾಡಿ ಕರೆನ್ಸಿನ. ಸೊ ಯಾವ ರಾಷ್ಟ್ರದಲ್ಲಿ ಹೆಚ್ಚಿಗೆ ಬೆಲೆಯಲ್ಲಿ ಮಾರ್ಬೋದು, ಆ ರಾಷ್ಟ್ರದಲ್ಲಿ ಹೆಚ್ಚಿಗೆ ಬೆಲೆಯಲ್ಲಿ ಮಾರಾಟ ಮಾಡಿ 2 ರಾಷ್ಟ್ರಗಳ ನಡುವೆ ಏನು ಬಂದಂಥ ಡಿಫ್ರೆನ್ಸ್ ಬೇಸಸ್ ಮೇಲೆ ಕೂಡ ನಾವೇನು ಮಾಡ್ಬೋದು, ಅರ್ನ್ ಮಾಡಬಹುದು ಅಂತ. ಇದಕ್ಕೆ ಏನಂತ ಹೇಳ್ತೇವೆ, ಆರ್ಬಿಟ್ರೇಜ್ ಅಂತ ಹೇಳಿ ಹೇಳ್ತೇವೆ.
ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಆರ್ಬಿಟ್ರೇಜ್ ಆ್ಯಂಡ್ ಸ್ಪೆಕ್ಯುಲೇಷನ್ಸ್ನಲ್ಲಿ ಏನು ವ್ಯತ್ಯಾಸ ಇದೆ ಎರಡರಲ್ಲೂ ಅಂತಾರೆ. ಓಕೆ, ಸೊ ಆರ್ಬಿಟ್ರೇಜ್ ಡಿಫ್ರೆನ್ಸ್ ಇನ್ ದ ಎಕ್ಸ್ಚೇಂಜ್ ರೇಟ್ ಆಟ್ ದ ಸೇಮ್ ಟೈಮ್ ಬಿಟ್ವೀನ್ ದ ಟೂ ಫೈನಾನ್ಷಿಯಲ್ ಸೆಂಟರ್ಸ್. ಇಲ್ಲಿ ಆರ್ಬಿಟ್ರೇಜ್ನಲ್ಲಿ ಏನು ಮಾಡ್ತೇವೆ, ಯಾವ ರೀತಿ ಪ್ರಾಫಿಟ್ನ ಗಳಿಸ್ಬೋದು ಅಂತ ಹೇಳಿದರೆ, ಎರಡು ರಾಷ್ಟ್ರಗಳು ಎರಡು ಫೈನಾನ್ಷಿಯಲ್ ಸೆಂಟರ್ ಬೇಸಿಸ್ ಮೇಲೆ ನಾವೇನು ಮಾಡ್ತೇವೆ, ಸೇಮ್ ಟೈಮ್ನಲ್ಲಿ ನಾವೇನು ಮಾಡ್ಬೋದು, ಪ್ರಾಫಿಟ್ನ ಅರ್ನ್ ಮಾಡ್ಬೋದು. ಯಾವ ರೀತಿ, ಸಪೋಸ್ ಟುಡೇಸ್ ರೇಟ್ $1 ಈಕ್ವಲ್ಸ್ ಟು ₹60, ರೈಟ್. ಇವತ್ತಿನ ದಿನದಲ್ಲಿ ಏನಾಗಿದೆ, ಡಾಲರ್ ರೇಟ್ ಎಷ್ಟಿದೆ, ₹60 ಇದೆ. ನಾವೇನು ಮಾಡ್ತೀವಿ, ಆ ಡಾಲರ್ನ ಇವತ್ತು ಪರ್ಚೇಸ್ ಮಾಡಿದ್ವಿ. ಇದೇ ಟುಡೇಸ್ ರೇಟ್ ಆಲ್ಸೋ ಅನದರ್ ಕಂಟ್ರೀಸ್ $70. ಸೊ ಅವಾಗ ಏನು ಮಾಡ್ತೇವೆ, ನಾವು ಇಲ್ಲಿನ ಡಾಲರ್ನ ಪರ್ಚೇಸ್ ಮಾಡಿ ಅನದರ್ ಕಂಟ್ರಿಗೆ ಏನು ಮಾಡ್ತೇವೆ, ಅದೇ ಡಾಲರ್ನ ₹70 ಏನು ಮಾಡ್ಬೋದು, ನಾವು ಸೆಲ್ ಮಾಡ್ಬೋದು. ಸೊ ಇಟ್ ಈಸ್ ಅ ಅರ್ನಿಂಗ್ ಆಫ್ ₹10, ರೈಟ್. ಮೀನ್ಸ್ ಇನ್ ದಿಸ್ ಕೇಸ್ ಇಸ್ ದ ಸೇಮ್ ಟೈಮ್ ಆ್ಯಂಡ್ ಬಿಟ್ವೀನ್ ಟು ಫೈನಾನ್ಷಿಯಲ್ ಸೆಂಟರ್. ಒಂದೇ ಟೈಮಲ್ಲಿ ಏನು ಮಾಡ್ತೇವೆ, ಎರಡು ಹಣಕಾಸಿನ ಸಂಸ್ಥೆ, ಎರಡು ರಾಷ್ಟ್ರಗಳ ನಡುವೆ ಏನು ಮಾಡ್ತೇವೆ, ಬಂದಂಥ ವ್ಯತ್ಯಾಸಗಳಿಂದ ಅರ್ನ್ ಮಾಡಬಹುದು. ಇಟ್ ಇಸ್ ಅ ಆರ್ಬಿಟ್ರೇಜ್. ಸ್ಪೆಕ್ಯುಲೇಷನ್ ಮೀನ್ಸ್ ಡಿಫ್ರೆನ್ಸ್ ಇನ್ ಎಕ್ಸ್ಚೇಂಜ್ ರೇಟ್ ಬಿಟ್ವೀನ್ ಟೂ ಡಿಫ್ರೆಂಟ್ ಟೈಮ್ ಪೀರಿಯಡ್ಸ್. ಅಂದರೆ ಇಲ್ಲಿ ಟೂ ಡಿಫ್ರೆಂಟ್ country and two different financial center and two different time period base, what comes to difference then after earn to the profit. ಅಂದರೆ ಎರಡು ರಾಷ್ಟ್ರಗಳ ಎರಡು ಫೈನಾನ್ಷಿಯಲ್ ಸೆಂಟರ್ ಬೇಸಸ್ ಮೇಲೆ ಕರೆನ್ಸಿಗಳ ಫ್ಲಕ್ಚುವೇಷನ್ ಆಗ್ತದಲ್ಲ, ಅದು ಏನಾಗುತ್ತೆ ಬೇರೆ ಬೇರೆ ಟೈಮ್ನಲ್ಲಿ. ಸೊ ಇವತ್ತೇನಾದರೂ ಪರ್ಚೇಸ್ ಮಾಡಿದ್ದು ಫ್ಯೂಚರ್ನಲ್ಲಿ ಅದು ಹೆಚ್ಚಿಗೆ ಅಥವಾ ಕಡಿಮೆ ಅದರ ಬೇಸಸ್ ಮೇಲೆ ಸೆಲ್ ಆರ್ ಬೈ ಮಾಡಿ ನಾವೇನು ಮಾಡ್ಬೋದು, ಪ್ರಾಫಿಟ್ನ ಅರ್ನ್ ಮಾಡ್ಬೋದು. ಸೊ ಇದಕ್ಕೇನಾಗ್ತದೆ, ಸ್ಪೆಕ್ಯುಲೇಷನ್ ಅಂತ ಹೇಳ್ತೀವಿ. ಆರ್ಬಿಟ್ರೇಜ್ ಸೇಮ್ ಪೀರಿಯಡ್ ಅಟ್ ಅ ಟೈಮಲ್ಲಿ, ಸ್ಪೆಕ್ಯುಲೇಷನ್ ಇಸ್ ಅ ಡಿಫ್ರೆಂಟ್ ಟೈಮ್ ಪೀರಿಯಡ್ ಬೇಸಸ್ ಮೇಲೆ ಪ್ರಾಫಿಟ್ನ ಅರ್ನ್ ಮಾಡ್ತದೆ. ಓಕೆ, ಸೊ ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಹೆಡ್ಜಿಂಗ್ ಆ್ಯಂಡ್ ಸ್ಪೆಕ್ಯುಲೇಷನ್. ಓಕೆ, ಸೊ ಹೆಡ್ಜಿಂಗ್ ಮೀನ್ಸ್ ಆ್ಯಂಡ್ ಸ್ಪೆಕ್ಯುಲೇಷನ್ ಅಂತ ಹೇಳಿದ್ರೆ, ಹೆಡ್ಜಿಂಗ್ ಮೀನ್ಸ್ ಮೋಟಿವ್ ಈಸ್ ಟು ಸೇವ್ ಫ್ರಾಮ್ ಅ ರಿಸ್ಕ್ ಡ್ಯೂ ಟು ಎಕ್ಸ್ಚೇಂಜಿಂಗ್ ರೇಟ್ ಫ್ಲಕ್ಚುವೇಷನ್ಸ್. ಅಂದರೆ ಫ್ಯೂಚರ್ನಲ್ಲಿ ಏನಾದರೂ ಫ್ಲಕ್ಚುವೇಷನ್ ಆಗಿ ಲಾಸ್ ಆ್ಯಂಡ್ ಪ್ರಾಫಿಟ್, ಅಂದರೆ ಅಪೋಸಿಟ್ ಪಾರ್ಟಿಗೆ, ಅಪೋಸಿಟ್ ಕ್ಲೈಂಟ್ಸ್ಗಳಿಗೆ ಕ್ಲೇಮ್ ಆಗಬಾರ್ದು, ಲಾಸ್ ಆಗಬಾರ್ದು ಅಂತ ಹೇಳಿನೇ ನಾವೇನು ಮಾಡ್ತೀವಿ, ಟುಡೇಸ್ ರೇಟ್ನಲ್ಲಿ ಒಂದು ಕಾಂಟ್ರಾಕ್ಟ್ ಮಾಡಿ ಅದನ್ನು ಫಿಕ್ಸ್ ರೇಟ್ ಬೇಸಿಸ್ ಮೇಲೆ ಏನು ಮಾಡ್ಬೋದು, ಬೈ ಆ್ಯಂಡ್ ಸೆಲ್ ಮಾಡಬಹುದು ಕರೆನ್ಸಿಗಳನ್ನು ಅಂತೇಳಿ. ಸೊ ಇದಕ್ಕೇನು ಮಾಡಿದ್ರೆ, ಇಸ್ ಅ ಹೆಡ್ಜಿಂಗ್ ಇಸ್ ಅ ಹೆಲ್ಪ್ಸ್ ಟು ರಿಸ್ಕ್ನ ಮಿನಿಮೈಸ್ ಮಾಡಲಿಕ್ಕೆ. ಎಕ್ಸ್ಚೇಂಜ್ ರೇಟ್ಗಳಿಂದ ಫ್ಲಕ್ಚುವೇಷನ್ ಆಗುವಂಥ ಎಕ್ಸ್ಚೇಂಜ್ ರೇಟ್ಗಳಿಂದ ಮಿನಿಮೈಸ್ ಮಾಡ್ತದೆ ನಮಗೆ ರಿಸ್ಕ್ಗಳನ್ನು ಅಂತೇಳಿ. ಸೊ ಸೇವ್ ಟು ರಿಸ್ಕ್ ಡ್ಯೂ ಟು ಎಕ್ಸ್ಚೇಂಜ್ ರೇಟ್ ಫ್ಲಕ್ಚುವೇಷನ್. ಸ್ಪೆಕ್ಯುಲೇಷನ್ ಮೀನ್ಸ್ ಮೋಟಿವ್, ಇದ್ರ ಮುಖ್ಯ ಒಂದು ಉದ್ದೇಶ ಏನಿದೆ ಅಂತ ಹೇಳಿದರೆ, ಟು ಅರ್ನ್ ಪ್ರಾಫಿಟ್ ಡ್ಯೂ ಟು ಎಕ್ಸ್ಚೇಂಜ್ ರೇಟ್ ಫ್ಲಕ್ಚುವೇಷನ್. ಇಲ್ಲೇನಾಗ್ತದೆ, ಫ್ಲಕ್ಚುವೇಷನ್ ಬೇಸಿಸ್ ಮೇಲೆ ಬಂದಂತಹ ಪ್ರಾಫಿಟ್ನ ಅರ್ನ್ ಮಾಡ್ತದೆ ಸ್ಪೆಕ್ಯುಲೇಷನ್, ರೈಟ್. ಮೀನ್ಸ್ ಡಿಫ್ರೆಂಟ್ ಟೈಮ್ ಬೇಸಿಸ್ ಮೇಲೆ, ಡಿಫ್ರೆಂಟ್ ಕಂಟ್ರೀಸ್ ಫೈನಾನ್ಷಿಯಲ್ ಸೆಂಟರ್ ಬೇಸಿಸ್ ಮೇಲೆ ಬರುವಂಥ ಫ್ಲಕ್ಚುವೇಷನ್ಸ್ ಬೇಸಿಸ್ ಮೇಲೆ ಏನು ಮಾಡ್ತೇವೆ, ಇದು ಪ್ರಾಫಿಟ್ನ ಅರ್ನ್ ಮಾಡ್ತದೆ. ಓಕೆ, ಸೊ ಎನಿ ಡೌಟ್ ಪ್ಲೀಸ್ ಆಸ್ಕ್ ಮೀ ಗೈಸ್. ಓಕೆ, ಥ್ಯಾಂಕ್ ಯು. ಸೊ ಗೈಸ್, ಆಲ್ರೆಡಿ ನಾನು ಇದನ್ನು ಇಂಗ್ಲೀಷ್ನಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಇದ್ದಿದ್ದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಬಟ್ ನಿಮ್ಗೆ ಅದು ಬೆಟರ್ ನಿಮ್ಗೆ ಅದು ತಿಳಿತು, ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಅದನ್ನು ನೀವು ಓನ್ ನೋಟ್ಸ್ ಮಾಡಿ ನೀವು ಬರಿಬೋದು. ಅದರ್ವೈಸ್ ನಿಮ್ಮ ಕನ್ನಡದಲ್ಲೂ ಕೂಡ ಎಕ್ಸ್ಟ್ರಾ ನೋಟ್ಸ್ನ ನಾನು ಇದರಲ್ಲಿ ಹಾಕಿದ್ದೇನೆ. ಓಕೆ, ಸೊ ಏನು ಹೇಳಿದ್ದಾರೆ, ವಿದೇಶಿ ವಿನಿಮಯ ಮಾರುಕಟ್ಟೆಯ ಭಾಗವಹಿಸುವ ವಿಧಗಳು ಅಂಥೇಳಿ ಹೇಳ್ಬೋದು, ಯಾವ್ಯಾವ ರೀತಿ 1 by 1. ಸೊ ಅದನ್ನು ಪಾಯಿಂಟ್ಸ್ ವಿತ್ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟು. ಸೊ ಫಸ್ಟ್ ಪಾಯಿಂಟ್, ವಿದೇಶಿ ವಿನಿಮಯ ವಿತರಕರು ಅಂತ ಹೇಳ್ತೇವೆ, ಡೀಲರ್ಸ್ ಅಂತೇಳಿ. ಓಕೆ, ಸೆಕೆಂಡ್ ಒನ್ ದಲ್ಲಾಳಿಗಳು ಅಂತೇಳಿ, ಥರ್ಡ್ ಒನ್ ಹೆಡ್ಜರ್ಸ್. ನೆಕ್ಸ್ಟ್ ಪಾಯಿಂಟ್ ಹಾಫುಹಗಳು ಅಂತ ಹೇಳ್ತೇವೆ, ಸ್ಪೆಕ್ಯುಲೇಟರ್ಸ್ ಅಂತೇಳಿ. ಓಕೆ, ನೆಕ್ಸ್ಟ್ ಮಧ್ಯಸ್ಥಿಕೆದಾರರು ಅಂತೇಳಿ. ನೆಕ್ಸ್ಟ್ ಕೇಂದ್ರ ಬ್ಯಾಂಕುಗಳು ಅಂಥೇಳಿ, ಇದರಲ್ಲಿ ಮತ್ತೊಂದು ಹೇಳಿದ್ರು. ಓಕೆ, ಸೆಂಟ್ರಲ್ ಬ್ಯಾಂಕ್ ಆಯಿತಾ, ಮತ್ತೊಂದು ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳಿದೆ, ವಾಣಿಜ್ಯ ಬ್ಯಾಂಕುಗಳು ಅಂತ ಇಂಗ್ಲೀಷಲ್ಲಿ ಹೇಳಿದ್ದೇನೆ. ಬಟ್ ನಿಮ್ಗೆ ತಿಳಿತಂದರೆ ಅದ್ರದ್ದು ಕೂಡ ನೀವು ಸಪ್ರೇಟ್ ಒಂದು ನೋಟ್ಸ್ನ ನೀವು ಅದರಲ್ಲಿ ಬರೀರಿ. ಓಕೆ, ಆ ಪಾಯಿಂಟು ಕೂಡ. ಆ್ಯಂಡ್ ಲಾಸ್ಟ್ ಒನ್ ಚಿಲ್ಲರೆ ಮಾರುಕಟ್ಟೆ ಭಾಗವಹಿಸುವವರು. ಸೊ ಇದ್ರ ಜೊತೆಗೆ ಮತ್ತೊಂದು ಹೇಳಿದ್ದೀನಿ, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ ಹೂಡಿಕೆಯ ಬ್ಯಾಂಕ್ಸ್ ಅಂತ ಹೇಳ್ತೇವೆ, ಅದು ಕೂಡ ಇದೆ. ಓಕೆ, ಸೊ ಆ್ಯಂಡ್ ಇಂಡಿವಿಜುವಲಿ ಫರ್ಮ್ಸ್ ಅಂತ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ, ಅದು ಕೂಡ ನೀವು ಸಪ್ರೇಟ್ ಏನು ಮಾಡಿ ಇದ್ರ ಜೊತೆಗೆ ಆ ಪಾಯಿಂಟ್ಸ್ನ ಕೂಡ ಆ್ಯಡ್ ಮಾಡಿ ಓನ್ ನೋಟ್ಸಲ್ಲಿ ಬರೀರಿ. ಓಕೆ ಗೈಸ್, ಓಕೆ, ಎನಿ ಡೌಟ್ ಪ್ಲೀಸ್ ಆಸ್ಕ್ ಮೀ ಗೈಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. And please guys share, like and comment and subscribe guys. Okay, thank you.